ಹಾಯ್ ಹಲೋ ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಾನಿವತ್ತು ವೆನ್ ಲೈಫ್ ಗಿವ್ ಯು ಟಂಜರಿಸ್ದು 12th ಎಪಿಸೋಡ್ನ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ನನ್ನ ಎಕ್ಸ್ಪ್ಲನೇಷನಲ್ಲಿ ಏನೇ ಚೇಂಜಸ್ ಮಾಡ್ಕೋಬೇಕು ಅಂದರೂ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಯಾರೆಲ್ಲ ಮೊದಲೇ ಬಾರಿಗೆ ನನ್ನ ಎಕ್ಸ್ಪ್ಲನೇಷನ್ ವಿಡಿಯೋನ ಕೇಳ್ತಿದ್ದೀರೋ, ನನ್ನ ಎಕ್ಸ್ಪ್ಲನೇಷನ್ ಏನಾದರೂ ನಿಮ್ಗೆ ಇಷ್ಟ ಆದರೆ ನಾನು ಆಲ್ರೆಡಿ ವಾಟ್ಸ್ ರಾಂಗ್ ವಿತ್ ಸೆಕ್ರೆಟರಿ ಕೇಮ್, ಮ್ಯಾರಿ ಮೈ ಹಸ್ಬೆಂಡ್, ಕೊರಿಯನ್ ಮೂವೀಸ್ಗಳಾದ ಎಕ್ಸುಮಾ ಮತ್ತು ಬಿ ವಿತ್ ಯುನ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಒಂದ್ಸತಿ ಚೆಕ್ ಮಾಡಿ. ಜೊತೆಯಲ್ಲಿ ಚೈನೀಸ್ ಡ್ರಾಮಾದ ಲವ್ ಇಸ್ ಸ್ವೀಟ್ ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಅದನ್ನು ಒಂದ್ಸತಿ ಚೆಕ್ ಮಾಡಿ ಅಂತ ಹೇಳ್ತಾ ಈಗ ಜಾಸ್ತಿ ತಡ ಮಾಡದೆ ಎಪಿಸೋಡ್ ನ ಸ್ಟಾರ್ಟ್ ಮಾಡೋಣ ಬನ್ನಿ. ಎಪಿಸೋಡ್ ನ ಸ್ಟಾರ್ಟಿಂಗ್ ನಲ್ಲಿ ನಮ್ಗೆ ತೋರಿಸ್ತಾರೆ ಲೈಟ್ ಕಂಬದ ಹತ್ರ ಮತ್ತೆ ಕೆಲವು ಜಾಗಗಳಲ್ಲೆಲ್ಲ ಕಡೆನೂ ಕಸಗಳನ್ನ ಬಿಸಾಕಿರೋದ್ನ. ಈಗ ಇಲ್ಲಿ ರೇಡಿಯೋದಲ್ಲಿ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಕಸದ ಪಾಲಿಸಿ ಬಂದಿರೋದ್ರಿಂದ ಜನಗಳು ಎಲ್ಲಾ ಕಸಗಳನ್ನೂ ಬಿಸಾಕ್ತಿದ್ದಾರೆ. ಯಾವ ತರ ಅಂದ್ರೆ ಈ ಪಾಲಿಸಿ ಏನಾದ್ರೂ ಜನರೇಟ್ ಆಗಿರ್ಲಿಲ್ಲ ಅಂದ್ರೆ ಅನೌನ್ಸ್ಮೆಂಟ್ ಆಗಿರ್ಲಿಲ್ಲ ಅಂದ್ರೆ ಜನಗಳು ಮೋಸ್ಟ್ಲಿ ಆ ಕಸನ ಬಿಸಾಕ್ತಿರ್ಲಿಲ್ಲ ಅನ್ಸುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಯಸ್ಸು ಬರ್ತಿರುತ್ತೆ. ಕಸ ಬಿಸಾಕ್ಬೇಕು ಅಂದ್ರೆ ಕಸದ ಬ್ಯಾಗ್ ನ ಬೈ ಮಾಡ್ಬೇಕು, ಅದು ತುಂಬಾ ಕಾಸ್ಟ್ಲಿ ಬೀಳುತ್ತೆ. ಯಪ್ಪ ಇದಂತೂ ತುಂಬಾ ವಿಯರ್ಡ್ ಸಿಚುವೇಶನ್ ಅಲ್ಲಿ ಸಿಗಾಕೊಂಡಿದೀವಿ ನಾವುಗಳು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗ್ ಕೂಡ ಟಿವಿನ ನೋಡ್ತಿರ್ತಾಳೆ. ಇಲ್ಲಿ ಟಿವಿಲೂ ಕೂಡ ಅದೇ ತರನೇ ಅನೌನ್ಸ್ಮೆಂಟ್ ಆಗ್ತಿರುತ್ತೆ. ಮನೆಗಳ ಮುಂದೆ ಎಲ್ಲರೂ ಬೋರ್ಡ್ ಹಾಕಿದ್ದಾರೆ, ಯಾರು ಕೂಡ ಕೇರ್ಲೆಸ್ ಆಗಿ ಅವ್ರ ಮನೆ ಮುಂದೆ ಕಸನ ಬಿಸಾಕ್ಬಾರ್ದು ಅಂತ. ಈ ತರ ಜನಗಳು ತುಂಬಾ ಜಾಗರೂಕರಾಗ್ತಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಕಮ್ಯೋಂಗು ಫುಲ್ಲು ಬೇಜಾರಲ್ಲಿ ಕೂತಿರ್ತಾಳೆ. ಆಗ ಬ್ಲೂ ಕಲರ್ ಕೋಟ್ ಹಾಕಿದ್ಲಲ್ಲ ಅವಳು ಇಲ್ಲಿ ಕಮ್ಯೋಂಗ್ ಜೊತೆ ಇರ್ತಾಳೆ. ಅವಳು ನೂಡಲ್ಸ್ ಮಾಡಿರ್ತಾಳೆ. ಕಮ್ಯೋಂಗ್ ಇದು ತುಂಬಾ ಬಿಸಿದೆ, ಬೇಗ ಬೇಗ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಕಮ್ಯೋಂಗ್ ಏನಿರ್ತಾಳೆ ಅವಳು ಮದ್ವೆದು ಕಾರ್ಡ್ಗಳಿರುತ್ತಲ್ಲ ಅದನ್ನೆಲ್ಲ ಕೆಳಗಡೆ ಹಾಸ್ಬಿಟ್ಟು ಅದ್ರ ಮೇಲೆ ನೂಡಲ್ಸ್ ಬೌಲ್ ಇಟ್ಟಿರ್ತಾಳೆ. ಇಲ್ಲಿ ಕಮ್ಯೋಂಗು ಅವ್ರ ಫ್ರೆಂಡಿಗೆ ಹೇಳ್ತಿರ್ತಾಳೆ, ನಿನಗೆ ಗೊತ್ತಾ ನಾನು ದೊಡ್ಡ ಸಾಫ್ಟ್ ಆಯ್ದು ಕೈ ಕಾಲ್ನೆಲ್ಲ ನಾನು ಕಟ್ ಮಾಡಿದೆ, ಯಾಕೆಂದ್ರೆ ಆ ಬ್ಯಾಗ್ ಒಳಗಡೆ ಅದು ಡಂಪ್ ಆಗ್ಲಿ ಅಂತ. ನಿಜವಾಗ್ಲೂ ನಂಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಫ್ರೆಂಡ್ ಫ್ರಿಜ್ ನ ಓಪನ್ ಮಾಡ್ಬಿಟ್ಟು ನಿನ್ನ ಹತ್ರ ಕಿಮ್ಚಿ ಕೂಡ ಇಲ್ವಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ಎಲ್ಲರಿಗೂ ಗೊತ್ತು ತಾನೆ ನನ್ ಮದ್ವೆ ಮುರಿದು ಬಿದ್ದಿದೆ ಅಂತ ಅವಳು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಫ್ರೆಂಡ್ ಫ್ರಿಜ್ ನ ನೋಡ್ಕೊಂಡು ಫ್ರಿಜ್ಜಿನ ಉಟ್ಟು ನೋಡು, ನೀನ್ ಹೆಂಗ್ ಇನ್ನೂ ಜೀವಂತವಾಗಿ ಉಳ್ಕೊಂಡಿದ್ಯಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ನೂಡಲ್ಸ್ ತಿಂತ ಹೇಳ್ತಿರ್ತಾಳೆ, ಜೀವನದಲ್ಲಂತೂ ಬದುಕಲೇಬೇಕಲ್ವಾ ಅಂತ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಫ್ರೆಂಡ್ ಹೇಳ್ತಿರ್ತಾಳೆ, ಮೂವ್ ಆನ್ ಆಗು ಪ್ಲೀಸ್, ನಿನ್ ಮಮ್ಮಿ ಅವ್ರದ್ದು ಇವತ್ತು ಕಾಲ್ ಬಂದಿತ್ತು ನನ್ಗೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಫ್ರೆಂಡು ಸ್ವಲ್ಪ ಸೀರಿಯಸ್ ಆಗ್ತಾ ಹೇಳ್ತಿರ್ತಾಳೆ, ಅಟ್ಲೀಸ್ಟ್ ನಿಮ್ಮ ಅಮ್ಮಂಗೆ ಹೇಳು ನೀನು ಹುಷಾರಾಗಿದ್ಯಾ, ನಿನ್ನೆಲ್ಲ ಓಕೆ ಅಂತ ಹೇಳು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಮೈ ಮೇಲಾಗಿರೋ ಗಾಯ ಎಲ್ಲರಿಗೂ ಕಾಣಿಸುತ್ತೆ ಆದ್ರೆ ಮನ್ಸಲ್ಲಾಗಿರೋ ಗಾಯ ಯಾರಿಗೂ ಕಾಣಿಸಲ್ಲ. ಇಲ್ಲಿ ಕಮ್ಯೋಂಗು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾಳೆ, ಮನ್ಸು ಮುರಿದು ಬಿದ್ದಾಗ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ, ಇದನ್ನ ಯಾರ ಕೈಲೂ ಸಹಿಸ್ಕೊಳಕ್ ಆಗಲ್ಲ, ನಿಜವಾಗ್ಲೂ ತುಂಬಾ ಮನ್ಸು ಒಳಗಡೆಯಿಂದ ನೋವಾಗುತ್ತೆ ಅಂತ ಅವಳು ಎದೆ ಹಿಡ್ಕೊಂಡು ನರಳಾಡ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಫ್ರೆಂಡು ಹೇಳ್ತಿರ್ತಾಳೆ, ನಿನ್ ಫ್ಯಾಮಿಲಿಗೆ ನೀನ್ ಫೋನ್ ಮಾಡು, ನಿಜವಾಗ್ಲೂ ಅವರು ತುಂಬಾ ವರಿ ಆಗಿರ್ತಾರೆ ನಿನ್ ಬಗ್ಗೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗ್ ಫ್ರಿಜ್ ಅಲ್ಲಿ ಅವಳು ಏನೇನ್ ಬಾಕ್ಸ್ ಗಳು ಏನೇನ್ ಇಟ್ಟಿರ್ತಾಳಲ್ಲ ಅದ್ರ ಮೇಲೆ ಎಲ್ಲ ಕಡೆನೂ ಐಸ್ ಗಳು ತುಂಬ್ಕೊಂಡ್ಬಿಟ್ಟಿರುತ್ತೆ. ಅವಳು ಎಷ್ಟೋ ದಿನದಿಂದ ಫ್ರಿಜ್ ಓಪನ್ ಮಾಡಿಲ್ವೇನೋ, ಅದನ್ನೆಲ್ಲ ಕ್ಲೀನ್ ಮಾಡಿಲ್ವೇನೋ ಅನ್ನೋ ತರ ಇರುತ್ತೆ. ಈಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಯಸ್ಸು ಬರ್ತಿರುತ್ತೆ. 7 ವರ್ಷದಿಂದ ನಾನು ಫ್ರೆಂಡ್ಶಿಪ್ ಮಾಡ್ಕೊಂಡಿರೋ ಫ್ರೆಂಡು ನನ್ನನ್ನ ಬಿಡಕ್ ರೆಡಿ ಇದ್ಲು, ಆದ್ರೆ 20 ವರ್ಷದಿಂದ ನಾನು ಮಾಡ್ಕೊಂಡಿರೋ ಫ್ರೆಂಡು ನನ್ನನ್ನ ಬಿಡಕ್ ಈಗ್ಲೂ ಕೂಡ ರೆಡಿ ಇಲ್ಲ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಸುನೋರ್ನ ತೋರಿಸ್ತಾರೆ. ಇಲ್ಲಿ ಸುನೋರು ಅಡ್ಗೆ ಮಾಡ್ತಾ ಕಮ್ಯೋಂಗ್ ಹತ್ರ ಮಾತಾಡ್ತಿರ್ತಾರೆ, ನೀನು ಹುಷಾರಾಗಿದ್ಯಾ ತಾನೆ, ಊಟ ಮಾಡಿದ್ಯಾ, ಊಟ ಎಲ್ಲ ಖಾಲಿ ಆಗಿಲ್ಲ ತಾನೆ, ಏನಾದ್ರೂ ತಂದ್ಕೊಡ್ಬೇಕಾ ಅಂತೆಲ್ಲ ಕೇಳ್ತಿರ್ತಾರೆ. ಏನಾದ್ರೂ ಬೇಕು ಅಂದ್ರೆ ನನ್ಗೆ ಹೇಳು, ನೋಡು ನಾನು ಚಂಕ್ಚೂರಿಂಗ್ ಮಾಡಿದೀನಿ ತಗೊಂಡ್ ಬರ್ಲಾ ಅಂತೆಲ್ಲ ಕೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಹೀರೋನ ತೋರಿಸ್ತಾರೆ. ಇಲ್ಲಿ ಹೀರೋ ಮಕಾನೇನ ಕ್ಲೀನ್ ಮಾಡ್ತಿರ್ತಾರೆ. ಆಗ ಅಲ್ಲಿ ಒಂದು ನ್ಯೂಸ್ ಪೇಪರ್ ಇರುತ್ತೆ. ಕ್ವೀನ್ ಡೈನಾ ಅವ್ರದ್ದು ಸೂಸೈಡ್ ಇನ್ಫಾರ್ಮೇಶನ್ಸ್ ಗಳನ್ನ ಬರ್ದಿರ್ತಾರೆ. ಹೀರೋ ಇದನ್ನೆಲ್ಲ ಓದ್ಬಿಟ್ಟು ಹೇಳ್ತಿರ್ತಾರೆ, ಮದ್ವೆ ಆದ್ಮೇಲೂ ಕೂಡ ಗಂಡ ಹೆಂಡತಿ ಮೋಸ ಆಗ್ಬೋದು, ಅವರು ಸಾಯ್ಬೋದು, ನಿಜವಾಗ್ಲೂ ಈ ಶ್ರೀಮಂತರನ್ನಂತೂ ನಂಬೋದಿಕ್ಕೆ ಆಗಲ್ಲ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಸುನೋರ್ನ ತೋರಿಸ್ತಾರೆ. ಇಲ್ಲಿ ಸುನೋರು ಕಮ್ಯೋಂಗ್ ಹತ್ರ ಮಾತಾಡ್ತಿರ್ತಾರೆ. ಅವನು ನಿನ್ಗೆ ಕಾಲ್ ಮಾಡಿ ಟೆನ್ಷನ್ ಟಾರ್ಚರ್ ಏನಾದ್ರು ಕೊಡ್ತಿದ್ದಾನ, ಅವನು ನಿನಗೆ ಸುಮ್ಮನೆ ತೊಂದರೆ ಕೊಡ್ತಿದ್ದಾನ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುನೋರು ಹೇಳ್ತಿರ್ತಾರೆ, ಸರಿ ಆಯ್ತು ನಾನು ಅವನ ಹೆಸರನ್ನ ತೆಗಿಯಲ್ಲ, ಓಕೆ ಇವಾಗ ಫೋನ್ ಕಟ್ ಮಾಡ್ಲಾ ಅಂತ ಅನ್ಬಿಟ್ಟು ಫೋನ್ ಕಟ್ ಮಾಡ್ಬಿಡ್ತಾರೆ. ಇಲ್ಲಿ ಸುನೋರು ಹೀರೋ ಹತ್ರ ಕುತ್ಕೊಳ್ತಾ ಹೇಳ್ತಿರ್ತಾರೆ, ಅವಳು ಇವಾಗ ನನ್ನ ಹತ್ರ ಏನ್ ಹೇಳಿದ್ಲು ಗೊತ್ತಾ, ಅವನ ಹೆಸರು ಕೂಡ ತಗೋಬೇಡಿ ಅಂತ ಹೇಳಿದ್ಲು ಅಂತ ಹೇಳ್ಕೊಂಡವ್ರು ಬೇಜಾರಲ್ಲಿ ಕುತ್ಕೊಂಡಿರ್ತಾರೆ. ಆಗ ಹೀರೋ ಕೇಳ್ತಿರ್ತಾರೆ, ಇವಾಗ ಏನಂದ್ಲು ಅವಳು ಅಂತ. ಇಲ್ಲಿ ಅದಕ್ಕೆ ಸುನೋರು ಹೇಳ್ತಿರ್ತಾರೆ, ನಂಗೆ ಏನು ತೊಂದರೆ ಇಲ್ಲ, ನಾನು ಹುಷಾರಾಗಿದ್ದೀನಿ, ಪದೇ ಅದನ್ನೇ ಕೇಳ್ತಾ ಇರ್ಬೇಡಿ
ಅಂತ ಹೇಳ್ತಿದ್ಲು. ಅದು ಅಲ್ಲದೆ ನಾನು ಅವಳಿಗೆ ಯಾಕೆ ಈ ಥರ ಕಾಲ್ ಮಾಡ್ತೀನಿ ಅಂದರೆ ಅವಳು ನನ್ನ ಹತ್ರ ಎಲ್ಲ ಶೇರ್ ಮಾಡ್ಕೊಂಡು ಅವಳು ಮನಸ್ಸಲ್ಲಿರೋ ಭಾರನ ಕಮ್ಮಿ ಮಾಡ್ಕೊಳ್ಳಿ ಅಂತ ಕೇಳ್ತೀನಿ. ಆದರೆ ಅವಳಂತೂ ಬೇಜಾರು ಮಾಡ್ಕೊಬಿಡ್ತಾಳೆ. ಈ ಮನ್ನ ಕೇಳಿ ಹೀರೋ ಹೇಳ್ತಿರ್ತಾರೆ ಇವಾಗಂತೂ ಅವಳು ದೊಡ್ಡವಳಾಗಿದ್ದಾಳೆ. ಸುನರ್ ಹೇಳ್ತಿರ್ತಾರೆ ಅದಕ್ಕೇನು, ಆದ್ರೂ ಕೂಡ ಅವಳು ನನ್ನ ಮಗಳೇ ತಾನೆ, ಅಮ್ಮಂದಿರ್ಗಿಂತ ಜಾಸ್ತಿ ಟೆನ್ಷನ್ ಕೇರಿಂಗು ಯಾರು ಮಾಡ್ತಾರೆ ಮಕ್ಳನ್ನ, ಅಮ್ಮನೇ ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ ನಿನ್ಗೆ ಬೇಜಾರಾಗುತ್ತಾ, ಅವಳು ನಿನ್ನ ಹತ್ರ ಏನು ಹೇಳ್ಕೊಳಲ್ವಲ್ಲ ಅದಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಸುನರ್ ಹೇಳ್ತಿರ್ತಾರೆ ಹೌದು ನಿಜವಾಗ್ಲೂ ನನಗೆ ಬೇಜಾರಂತೂ ಆಗುತ್ತೆ. ಮುಂಚೆ ಅವಳು ನನ್ನ ಹತ್ರ ಎಲ್ಲಾನು ಹೇಳ್ಕೊತಿದ್ಲು, ಆದ್ರೆ ಈಗ ಒಂಚೂರು ಏನು ಹೇಳ್ಕೊಳಲ್ಲ, ಅದಕ್ಕೆ ನನಗೆ ತುಂಬಾ ಬೇಜಾರಾಗುತ್ತೆ. ಹೌದು ಅವಳು ಇವಾಗ ನಿಜವಾಗ್ಲೂ ತುಂಬಾ ದೊಡ್ಡವಳಾಗ್ಬಿಟ್ಟಿದ್ದಾಳೆ, ಇದಕ್ಕಿಂತ ಅವಳು ಚಿಕ್ಕವಳಿದ್ದಾಗ್ಲೂ ಎಷ್ಟೋ ಪರವಾಗಿರ್ಲಿಲ್ಲ, ಅವಾಗ ನನ್ನ ಹತ್ರ ಎಲ್ಲಾನು ಶೇರ್ ಮಾಡ್ಕೋತಿದ್ಲು ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಏಸುನ್ನು ಎಲೆಕೋಸ್ ಗಿಡ ಹಾಕಿರ್ತಾಳಲ್ಲ, ಅದ್ರ ಸುತ್ತಮುತ್ತ ಕೆಲವು ಗಿಡಗಳೆಲ್ಲ ಬೆಳ್ಕೊಂಡಿರುತ್ತೆ, ಅದನ್ನೆಲ್ಲ ಅವಳು ಕಿತ್ತು ಕ್ಲೀನ್ ಮಾಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗ್ನ. ಇಲ್ಲಿ ಕಮ್ಯೋಂಗು ಒಂದ್ ಕಲ್ ಮೇಲೆ ಹೂವಗಳನ್ನೆಲ್ಲ ಇಟ್ಕೊಂಡು ಅದನ್ನ ಕುಟ್ತಾ ಇರ್ತಾಳೆ. ಇಲ್ಲಿ ಅವಳು ಹೇಳ್ತಿರ್ತಾಳೆ ಅಮ್ಮ ಈ ವಿಷಯನ ಬರೀ ನಾನು ನಿಮಗ್ ಮಾತ್ರ ಹೇಳ್ತಿದ್ದೀನಿ, ನೀವು ಇದನ್ನ ಯಾರಿಗೂ ಹೇಳ್ಬೇಡಿ. ನನ್ಗೆ ಕಿಮ್ ಜೋ ಹುನ್ ಏನಿದ್ದಾನೆ ಅವನು ತುಂಬಾ ಇಷ್ಟ, ನಾನು ದೊಡ್ಡವಳಾದ್ಮೇಲೆ ಅವನ್ನೇ ಮದ್ವೆ ಆಗ್ತೀನಿ ಅಂತ ಹೇಳ್ತಿರ್ತಾಳೆ. ಈ ಮನ್ನ ಕೇಳಿ ಸುನರು ನಗ್ತಾ ಯಾಕೆ ಜಂಗುನೇ ಯಾಕೆ ನಿನ್ಗೆ ಇಷ್ಟ ಆಗ್ತಾರೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ ಅವನು ಕ್ಯೂಟ್ ಆಗಿದ್ದಾನೆ, ಜೀಜು ಅಲ್ಲಿ ಎಲ್ಲರಿಗಿಂತ ಕ್ಯೂಟ್ ಹುಡ್ಗ ಅವನೇ ಅಂತ ಹೇಳ್ತಿರ್ತಾಳೆ. ಈ ಮನ್ನ ಕೇಳಿ ಸುನರು ನಗ್ತಿರ್ತಾರೆ. ಸುನರು ಓ ಹೌದಾ ಅಂತ ಹೇಳ್ಬಿಟ್ಟು ಕಮ್ಯೋಂಗ್ ಹತ್ರ ಎದ್ದೋಗ್ತಿರ್ತಾರೆ. ಕಮ್ಯೋಂಗ್ ಈಗ ನೀನು ತುಂಬಾ ದೊಡ್ಡ ಹುಡುಗಿ ಆಗ್ತಿದ್ಯಾ, ನೀನು ಈಗ ಒಂದ್ ಹುಡ್ಗನ್ ಕೂಡ ಇಷ್ಟ ಪಡ್ತಿದ್ಯಾ ಅಂತ ಕೂದ್ಲನ್ನ ಸರಿ ಮಾಡ್ತಿರ್ತಾರೆ. ಆದ್ರೆ ನಿನ್ ಗೊತ್ತಾ ಮಗ್ಳ, ನೀನ್ ಇಷ್ಟು ಬೇಗ ದೊಡ್ಡವಳಾಗ್ತಿರೋದು ನನ್ಗೊಂಚೂರು ಇಷ್ಟ ಇಲ್ಲ, ನೀನು ನಿಧಾನಕ್ಕೆ ಸ್ವಲ್ಪನೇ ದೊಡ್ಡವಳಾಗು ಅಂತ ಹೇಳ್ತಿರ್ತಾರೆ. ಅದಕ್ಕೆ ಕಮ್ಯೋಂಗು ಫುಲ್ ಇನ್ನೋಸೆಂಟ್ ಫೇಸ್ ಮಾಡ್ಕೊಂಡು ಯಾಕೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನರ್ ಹೇಳ್ತಿರ್ತಾರೆ ಯಾಕೆಂದ್ರೆ ಇವಾಗ ನೀನು ತುಂಬಾ ಕ್ಯೂಟು ಮತ್ತೆ ತುಂಬಾ ಕ್ಯೂಟ್ ಮಾತುಗಳನ್ನ ಆಡ್ತೀಯ ಅಂತ ಹೇಳ್ಕೊಂಡು ಅವರು ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಆ ಜಾಗದಿಂದ ಕಮ್ಯೋಂಗ್ ನ ಎತ್ಕೊಂಡು ಸುನರು ನಡ್ಕೊಂಡು ಹೋಗ್ತಿರ್ತಾರೆ. ಆಗ ಅವರು ಹೇಳ್ತಿರ್ತಾರೆ ಕಮ್ಯೋಂಗ್ ನೀನು ದೊಡ್ಡವಳಾದ್ಮೇಲೂ ಕೂಡ ನಿನ್ ಸೀಕ್ರೆಟ್ಸ್ ಗಳನ್ನೆಲ್ಲ ನನ್ನ ಹತ್ರ ಶೇರ್ ಮಾಡ್ಕೋತೀಯ ಅಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ಹಾ ಹೌದು ಹೇಳ್ತೀನಿ, ಯಾಕೆಂದ್ರೆ ನೀವು ನನ್ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನರು ನಿಜವಾಗ್ಲೂನ ಅಂತ ಕೇಳ್ತಾರೆ. ಆಗ ಕಮ್ಯೋಂಗ್ ಹೇಳ್ತಿರ್ತಾಳೆ ಹಾ ಹೌದು ಅಮ್ಮ, ನಿಮಗ್ ಗೊತ್ತಾ ನಾನು ನಿಮ್ಮನ್ನ ತುಂಬಾ ಇಷ್ಟಪಡ್ತೀನಿ. ಇಲ್ಲಿ ಅದಕ್ಕೆ ಸುನರು ಓ ಹೌದಾ ಕಿಮ್ ಜಾನ್ ಗಿಂತ ಜಾಸ್ತಿ ಇಷ್ಟಪಡ್ತೀಯ ಅಂತ ಕೇಳ್ತಾರೆ. ಆಗ ಕಮ್ಯೋಂಗು ಏನು ಮಾತಾಡಲ್ಲ. ಇಲ್ಲಿ ಅದಕ್ಕೆ ಸುನರು ನಗ್ತಾ ಇರ್ತಾರೆ. ಕಮ್ಯೋಂಗ್ ಕೇಳ್ತಿರ್ತಾಳೆ ಅಮ್ಮ ನೀವ್ ಹೇಳಿ ನಿಮ್ ಬೆಸ್ಟ್ ಫ್ರೆಂಡ್ ಯಾರು ಅಂತ. ಇಲ್ಲಿ ಅದಕ್ಕೆ ಸುನರು ನನ್ ಬೆಸ್ಟ್ ಫ್ರೆಂಡಾ, ಅದು ನೀನೇ ಅಂತ ಅವರು ನಗ್ತಾ ಕಮ್ಯೋಂಗ್ ನ ಆಟ ಆಡಿಸ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ನಿಧಾನಕ್ಕೆ ಸುನ್ ಕಿವಿ ಹತ್ರ ಕೇಳ್ತಿರ್ತಾಳೆ ಹಾಗಾದ್ರೆ ಹೇಳಿ ನಿಮ್ಗೆ ಯಾರಾದ್ರೂ ಇಷ್ಟ ಆಗ್ತಾರ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಸುನರ್ ಕೂಡ ಹಾ ಹೌದು ಇಷ್ಟ ಆಗ್ತಾರೆ, ಅದು ಯಾರು ಗೊತ್ತಾ ನಿಮ್ಮಪ್ಪ ಯಂಗ್ ವಾನ್ಶಿಕ್ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಕೇಳ್ತಿರ್ತಾಳೆ ಹಾಗಾದ್ರೆ ನೀವು ಅವ್ರನ್ನ ನನ್ಗಿಂತ ಜಾಸ್ತಿ ಇಷ್ಟ ಪಡ್ತೀರಾ ಅಂತ. ಇಲ್ಲಿ ಅದಕ್ಕೆ ಸುನರ್ ಹೇಳ್ತಿರ್ತಾರೆ ಇಲ್ಲಪ್ಪ ನಾನು ಎಲ್ಲರಿಗಿಂತ ಜಾಸ್ತಿ ಇಷ್ಟ ಪಡೋದು ನನ್ ಪರಿನ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಕೂಡ ಹೇಳ್ತಿರ್ತಾಳೆ ನಾನು ಕೂಡ ಅಮ್ಮ ನಿಮ್ಮನ್ನೇ ಜಾಸ್ತಿ ಇಷ್ಟ ಪಡೋದು ಅಂತ ಹೇಳ್ತಿರ್ತಾಳೆ. ಈ ಸುನರು ನಿಜವಾಗ್ಲೂನಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗು ಹಾ ಹೌದು ಅಮ್ಮ ನಿಮಗ್ ಗೊತ್ತಾ ನಾನು ನಿಮ್ಗೋಸ್ಕರ ಚಿಪ್ಸ್ ತಂದಿದ್ದೀನಿ, ಅದು ಯಾವ ಚಿಪ್ಸ್ ಅಂತ ಗೊತ್ತಾ, ಪಾಯ್ ಚಿಪ್ಸ್ ತಂದಿದ್ದೀನಿ, ನಿಮಗ್ ಗೊತ್ತಾ ನನ್ಗೆ ಚಾಕ್ಲೇಟ್ ತಿನ್ನೋದು ತುಂಬಾನೇ ಇಷ್ಟ. ಈ ಮಾತನ್ನ ಕೇಳಿ ಸುನರು ಕೇಳ್ತಿರ್ತಾರೆ ನಿಜವಾಗ್ಲೂನಾ ಈ ಚಿಪ್ಸ್ ನ ನೀನು ನನ್ಗೋಸ್ಕರ ತಂದಿದ್ಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ ಹಾ ಹೌದು ನಿಮಗ್ ಗೊತ್ತಾ ನಾನು ನಿಮ್ಗೋಸ್ಕರ ಚಿಪ್ಸ್ ತಂದಿದ್ದೀನಿ, ನಾನು ಚಾಕ್ಲೇಟ್ ನು ಕೂಡ ತಗೊಳ್ಳಿಲ್ಲ, ಯಾಕೆ ಅಂದ್ರೆ ನಾನು ನಿಮ್ಮನ್ನ ಜಾಸ್ತಿ ಇಷ್ಟಪಡ್ತೀನಿ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಸುನರ್ ಹೇಳ್ತಿರ್ತಾರೆ ಓ ಥ್ಯಾಂಕ್ ಯು ಸೋ ಮಚ್ ಬೇಬಿ, ನೀನು ಈ ಪ್ರಪಂಚದಲ್ಲಿ ಎಲ್ಲರಿಗಿಂತ ಒಳ್ಳೆ ಮಗಳು ಅಂತ ಏಸುನು ಕಮ್ಯೋಂಗ್ ನ ಆಟ ಆಡಿಸ್ತಿರ್ತಾರೆ ಮತ್ತೆ ಶಬಾಷ್ ಕೂಡ ಕೊಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಕೂಡ ಈ ತರ ಎಲ್ಲ ಆಗ್ತಿರೋದಕ್ಕೆ ನಗ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಯಸ್ಸು ಬರ್ತಿರುತ್ತೆ. ನಾವಿಬ್ರು ಬೇರೆ ಪ್ರಪಂಚದಲ್ಲೇ ಮುಳುಗೋಗಿದ್ವಿ, ಆದ್ರೆ ಒಬ್ರು ಆ ಪ್ರಪಂಚದಿಂದ ಆಚೆ ಹೊರಟೋದ್ರು, ಇನ್ನೊಬ್ರು ಪ್ರಪಂಚದಲ್ಲಿ ಉಳ್ಕೊಂಡಿರೋರು ಅವ್ರು ಹೋಗಿರೋರು ವಾಪಸ್ ಬರ್ತಾರೆ ಅಂತ ಇನ್ನು ಹಾಗೆ ಕಾಯ್ಕೊಂಡು ಕೂತಿದ್ದಾರೆ. ಏಸುನವರು ಹೇಳ್ತಿರ್ತಾರೆ ನಿನ್ಗೆ ಏನ್ ತಿನ್ಬೇಕು ಏನ್ ಇಷ್ಟ ಆಗ್ತಿದೆ ಹೇಳು ಅದನ್ನೇ ನಾನು ಮಾಡ್ತೀನಿ ಅಂತ ಅವರು ಕಮ್ಯೋಂಗ್ ನ ಕೇಳ್ತಿರ್ತಾರೆ. ಕಮ್ಯೋಂಗ್ ಹೇಳ್ತಿರ್ತಾಳೆ ನನ್ಗೆ ಚಾಂಗ್ಜೂರಿನ್ ತಿನ್ಬೇಕು ಅಂತ. ಇಲ್ಲಿ ಅದಕ್ಕೆ ಏಸುನವ್ರು ಹೇಳ್ತಿರ್ತಾರೆ ಓ ನಿಂಗೆ ಚಾಂಗ್ಜೂರಿನ್ ತಿನ್ಬೇಕಾ, ಸರಿ ಆಯ್ತು ನಾನು ಅದನ್ನೇ ಮಾಡ್ಕೊಡ್ತೀನಿ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಮ್ಮಮ್ಮ ಈಗ್ಲೂ ಕೂಡ ಅಲ್ಲೇ ವೇಟ್ ಮಾಡ್ತಿದ್ದಾರೆ, ಯಾವ ಜಾಗದಲ್ಲಿ ನನ್ ಬೆಸ್ಟ್ ಫ್ರೆಂಡ್ ಆಗಿದ್ರು ಆ ಜಾಗದಲ್ಲಿ ಅಂತ ಹೇಳ್ತಿರ್ತಾಳೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಏಸುನ್ ಮತ್ತೆ ಹೀರೋ ಏನಿರ್ತಾರೆ ಅವರು ಕಮ್ಯೋಂಗಿಗೋಸ್ಕರ ಅಡ್ಗೆಗಳನ್ನೆಲ್ಲ ಮಾಡಿ ಬಾಕ್ಸ್ ಪ್ಯಾಕಿಂಗ್ ಮಾಡ್ತಿರ್ತಾರೆ. ಏಸುನ್ ಅವರು ಬಾಕ್ಸ್ ಗಳನ್ನೆಲ್ಲ ಜೋಡಿಸ್ತಾ ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾರೆ ಕಮ್ಯೋಂಗ್ ಇವಾಗ ನಮ್ ಜೊತೆ ಇದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಅವಳು ನಮ್ ಜೊತೆ ಕುತ್ಕೊಂಡು ಊಟ ಮಾಡಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಅದಕ್ಕೆ ಹೀರೋ ಹೇಳ್ತಿರ್ತಾರೆ ಅವಳಿಗೆ ತುಂಬಾ ಕೆಲಸ ಇರುತ್ತೆ, ಅವಳು ಫುಲ್ಲು ಟಯರ್ಡ್ ಆಗ್ಬಿಟ್ಟಿರ್ತಾಳೆ, ಮೋಸ್ಟ್ಲಿ ಅದಕ್ಕೆ ಅನ್ಸುತ್ತೆ ಅವಳು ಇಲ್ಲಿ ಬರಕ್ ಆಗ್ತಿರಲ್ಲ ಅಂತ ಅವರು ಏಸುನ್ ಅವ್ರಿಗೆ ಸಮಾಧಾನ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಾಯ್ಸ್ ಬರ್ತಿರುತ್ತೆ. ಅಮ್ಮ ನನ್ಗೆ ಎಷ್ಟು ಸತಿ ಕಾಲ್ ಮಾಡಿ ಊಟ ಮಾಡಿದ್ಯಾ ಅಂತ ಕೇಳಿದಕ್ಕೆ ನಿಜವಾಗ್ಲೂ ನನ್ಗೆ ಹೊಟ್ಟೆ ಹಶ್ವಾಗಕ್ ಸ್ಟಾರ್ಟ್ ಆಗ್ಬಿಡ್ತು, ನನ್ಗಂತೂ ನಮ್ಮ ಅಮ್ಮ ಮಾಡೋ ಕೈ ರುಚಿಯಾದ ಅಡ್ಗೆಗಳು ನೆನ್ಪಾಗಕ್ ಸ್ಟಾರ್ಟ್ ಆಯ್ತು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯೋಂಗು ಮನೆ ಒಳಗಡೆ ಬರ್ತಾ ಅಮ್ಮ ನಂಗೆ ಹೊಟ್ಟೆ ಹಶ್ವಾಗ್ತಿದೆ ಅಂತ ಹೇಳ್ತಿರ್ತಾಳೆ. ಯಾವಾಗ ಕಮ್ಯೋಂಗ್ ವಾಯ್ಸ್ ನ ಏಸುನ್ ಮತ್ತೆ ಹೀರೋ ಕೇಳಿಸ್ಕೊ
ಅನ್ಕೋತಾರೆ. ಫುಲ್ಲು ಶಾಕ್ ಆಗಿ ಆ ದಿಕ್ಕಿಗೆ ಓಡ್ತಾರೆ. ಏಸುನವರು ಕಮ್ಯಾಂಗ್ ನ ನೋಡ್ಕೊಂಡು ಹೇಳ್ತಿರ್ತಾರೆ, ವಾವ್ ನೀನಂತೂ ನನ್ಗೆ ಎಷ್ಟು ಕ್ಯೂಟ್ ಸರ್ಪ್ರೈಸ್ ನ ಕೊಟ್ಟಿದ್ಯಾ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನು ಸ್ವಲ್ಪ ದಿನಕ್ಕೆ ರಜಾ ತಗೊಂಡ್ ಬಂದಿದ್ದೀನಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇಷ್ಟು ಲೇಟ್ ನೈಟ್ ಆಗಿದೆ, ನೀನು ಕಾಲ್ ಮಾಡಿದ್ರೆ ಕರ್ಕೊಂಡು ಹೋಗಕ್ಕೆ ನಾನೇ ಬರ್ತಿದ್ನಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಏಸುನು ಕಮ್ಯಾಂಗ್ ನ ಹಗ್ ಮಾಡ್ಕೊಂಡು ನಗ್ತಿರ್ತಾರೆ. ಅವ್ರಿಗಂತೂ ಖುಷಿ ತಡ್ಕೊಳಕ್ಕೆ ಆಗ್ತಿರಲ್ಲ. ಇಲ್ಲಿ ಕಮ್ಯಾಂಗು ಬರೀ ಒಂದ್ ಹೇಳ್ತಿರ್ತಾಳೆ, ಅಮ್ಮ ನಂಗೆ ತುಂಬಾ ಹೊಟ್ಟೆ ಹಶ್ವಾಗ್ತಿದೆ. ಅದಕ್ಕೆ ಏಸುನವರು ಹಾ ಹೌದು ಒಂದೇ ಒಂದ್ ನಿಮಿಷ ಇರು, ನಾನು ಹೋಗಿ ಇವಾಗ್ಲೇ ಅನ್ನ ಮಾಡ್ಬಿಟ್ಟು ಪಟ್ ಅಂತ ಬರ್ತೀನಿ ಅಂತ ಓಡೋಗ್ತಾರೆ. ಇಲ್ಲಿ ಹೀರೋ ಕೂಡ ರೂಮ್ ಒಳಗಡೆ ಹೋಗ್ಬಿಟ್ಟು ಹೀಟರ್ ನ ತಗೊಂಡ್ಬಂದು ಕಮ್ಯಾಂಗ್ ಮುಂದೆ ಇಡ್ತಾರೆ. ಮತ್ತೆ ಪಿಲ್ಲೋನ ತಗೊಂಡ್ ಬಂದು ಅವಳು ಕೆಳಗಡೆ ಇಟ್ಟು ಹೇಳ್ತಿರ್ತಾರೆ, ನೆಲ ಏನಿದೆ ಅದು ಸ್ವಲ್ಪ ತಣ್ಣಗಿದೆ, ಇದ್ರ ಮೇಲೆ ಕುತ್ಕೋ ಅಂತ. ಇಲ್ಲಿ ಏಸುನು ಬಾಕ್ಸ್ ಗಳನ್ನೆಲ್ಲ ತೋರಿಸ್ಬಿಟ್ಟು, ಇಲ್ಲಿ ನೋಡು ನಾನು ನಿನ್ ಫೇವ್ರೇಟ್ ಚಂಗ್ಜೂರಿನ್ನು ಕೂಡ ಮಾಡಿದೀನಿ ಅಂತ ತೋರಿಸ್ತಿರ್ತಾರೆ. ಅಷ್ಟೆಲ್ಲ ನಿಮ್ಮಪ್ಪ ನಿನ್ಗೆ ಕೊಡೋದಕ್ಕಂತ ಮಕಾನೆದು ಬೀಜಗಳಿರುತ್ತಲ್ಲ ಅದನ್ನೆಲ್ಲ ಬಿಡಿಸ್ತಾ ಇದ್ರು, ಅದು ನಿನ್ನೆಯಿಂದ. ಮತ್ತೆ ಮೂಲಂಗಿ ಕಿಮ್ಚಿ ನೋಡು, ಅದನ್ನ ನಾನು ಮರ್ತೆ ಹೋಗ್ಬಿಟ್ಟಿದೆ. ನಿನ್ಗೆ ಸ್ವಲ್ಪ ಅದು ಹುಳಿ ಹುಳಿಯಾಗಿ ಇಷ್ಟ ಅಲ್ವಾ, ಆದ್ರೆ ಹುಣ್ಮಿಯಂಗಿಗೆ ಹುಳಿ ಹುಳಿ ಇಷ್ಟ ಆಗಲ್ಲ, ಅದಕ್ಕೆ ನಾನು 2 ತರ ಕಿಮ್ಚಿನೂ ಮಾಡಿದೀನಿ. ನನ್ಗಂತೂ ತುಂಬಾ ಖುಷಿ ಆಗುತ್ತೆ ನಿಮ್ಗಳಿಗೆ ಅಡ್ಗೆ ಮಾಡೋದು, ನಿಮ್ಗೋಸ್ಕರ ನಾನು ಕೆಲಸ ಮಾಡೋದು ನಂಗೆ ತುಂಬಾ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಕಮ್ಯಾಂಗ್ ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗು ಮನೆ ಸುತ್ತಮುತ್ತ ಎಲ್ಲಾ ಕಡೆನೂ ನೋಡ್ತಿರ್ತಾಳೆ. ಆ ಮನೆ ಸುತ್ತಮುತ್ತ ಏನಿರುತ್ತೆ ಅಂದ್ರೆ ಬರೀ ಫೋಟೋಸ್ ಗಳು ಹಾಕಿರ್ತಾರೆ. ಅದು ಕಮ್ಯಾಂಗ್ದು, ಹುಣ್ಮಿಯಂಗ್ದು, ಏಸುನೋರ್ದು ಮತ್ತೆ ಹೀರೋದು. ಇಲ್ಲಿ ಅದೇ ಬರೀ ಫೋಟೋಸ್ ಗಳೇ ಇರುತ್ತೆ. ಇಲ್ಲಿ ಜಾಸ್ತಿ ಕಮ್ಯಾಂಗ್ ಮತ್ತೆ ಹುಣ್ಮಿಯಂಗ್ದೇ ಫೋಟೋಸ್ ಗಳಿರುತ್ತೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಬರ್ತಿರುತ್ತೆ. ಈ ಮನೆನ ನೋಡಿದ್ರೇನೆ ಗೊತ್ತಾಗುತ್ತೆ 5 ನಿಮಿಷಕ್ಕೆ ಮುಂಚೆ ಈ ಮನೆ ಎಷ್ಟು ಖಾಲಿ ಖಾಲಿಯಾಗಿತ್ತು ಅಂತ. ಇಲ್ಲಿ ಕಮ್ಯಾಂಗ್ ಈ ತರ ಬಂದಿರೋದಕ್ಕೆ ಏಸುನವ್ರಿಗೆ ಮತ್ತೆ ಹೀರೋಗೆ ತುಂಬಾ ಖುಷಿ ಆಗ್ತಿರುತ್ತೆ. ಇಲ್ಲಿ ಅವರು ಫುಲ್ಲು ಖುಷಿಲಿ ಅವ್ರ ಕೆಲಸನೆಲ್ಲ ಮಾಡ್ತಿರ್ತಾರೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನಿಜವಾಗ್ಲೂ ನನ್ನ ತಂದೆ ತಾಯಿ ಎಷ್ಟು ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ ಅಂತ. ಇಲ್ಲಿ ಅವಳು ಅವ್ರ ತಂದೆ ತಾಯಿನ ನೋಡ್ತಿರ್ತಾಳೆ. ಅದೇ ಟೈಮ್ಗೆ ಹೀರೋ ಬಂದ್ಬಿಟ್ಟು ಇರು ಹೀಟರ್ನ ಮುಂದೆ ಮಾಡ್ಕೊ, ನಿನ್ಗೆ ಇನ್ನೂ ಸ್ವಲ್ಪ ಬಿಸಿ ಶಾಖ ಸಿಗುತ್ತೆ ಅಂತ ಹೇಳ್ತಿರ್ತಾರೆ. ಆಮೇಲೆ ಅವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲ ಮಗಳೇ ನೀ ನನ್ಗೊಂದು ಕಾಲ್ ಮಾಡಿದ್ರೆ ಏರ್ಪೋರ್ಟ್ ಹತ್ರ ನಾನೇ ಬರ್ತಿದ್ನಲ್ಲ ನಿನ್ನ ಕರ್ಕೊಂಡು ಹೋಗಕ್ಕೆ. ಈ ಮಾತನ್ನ ಕೇಳಿ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನೇನಾದ್ರೂ ನಿಮ್ಗೆ ಹೇಳಿದ್ರೆ ನೀವು ಬೆಳಗ್ಗೆಯಿಂದಾನೇ ಏರ್ಪೋರ್ಟ್ ಅಲ್ಲಿ ಕುತ್ಕೊಂಡು ನನ್ಗೋಸ್ಕರ ಕಾಯ್ತಾ ಇದ್ರಿ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಖುಷಿಯಲ್ಲಿ ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಅವ್ರನ್ನ ತೋರಿಸ್ತಾರೆ. ಇಲ್ಲಿ ಅವರು ಕೂಡ ಕೆಲಸ ಮಾಡ್ತಾ ಕಮ್ಯಾಂಗ್ ಬಂದಿರೋದಕ್ಕೆ ಫುಲ್ಲು ಖುಷಿಯಾಗಿ ನಗ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ತುಂಬಾ ತರ ವೆರೈಟೀಸ್ ಆಫ್ ಅಡ್ಗೆಗಳನ್ನ. ಕಮ್ಯಾಂಗು ಕೂತಿರೋ ಜಾಗದಲ್ಲೇ ತೂಗುಡ್ಸ್ಕೊಂಡು ಕೂತಿರ್ತಾಳೆ. ಆಗ ಏಸುನವರು ಎಬ್ರಿಸ್ತಾ ಫಸ್ಟ್ ತಿನ್ಬಿಡು ಆಮೇಲೆ ಹೋಗಿ ಮಲ್ಕೊಳ್ಳುವಂತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಇದನ್ನೆಲ್ಲ ನೋಡ್ಬಿಟ್ಟು, ಯಪ್ಪ ದೇವ್ರೆ ಇಷ್ಟೊಂಥರ ಅಡ್ಗೆನ ಅವಳು ಇಷ್ಟ ಹೇಳ್ಕೊಂಡು ಅಂತ ಆಕ್ಲಿಸ್ತಿರ್ತಾಳೆ. ಆಗ ಅಲ್ಲಿ ಬ್ರಾಕ್ಲಿ ಇರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಕಮ್ಯಾಂಗ್ ಒಳಗಡೆ ತುರುಕ್ಬಿಡ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಮ್ಮ ನನಗೆ ಬ್ರಾಕ್ಲಿ ಇಷ್ಟ ಇಲ್ಲ ಅಂತ. ಇಲ್ಲಿ ಅದಕ್ಕೆ ಏಸುನವ್ರು ಹೇಳ್ತಿರ್ತಾರೆ, ಬ್ರಾಕ್ಲಿ ತಿನ್ಬೇಕು, ಅದು ದೇಹಕ್ಕೆ ತುಂಬಾ ಒಳ್ಳೇದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ಬಸ್ ಬರ್ತಿರುತ್ತೆ. ಚಿಕ್ಕವಳಿದಾಗ ನಾನು ಏನಾದ್ರು ಬಿದ್ದೋಗಿದ್ರೆ ಆಗ ನಂಗೆ ನಮ್ಮಮ್ಮ ಚಾಕ್ಲೇಟ್ ಕೊಡ್ತಿದ್ರು. ಈಗ ಸೀನು ಶಿಫ್ಟ್ ಆಗಿ ಮಧ್ಯಾಹ್ನ ತೋರಿಸ್ತಾರೆ. ಒಂದು ದೊಡ್ಡ ಬೌಲ್ ತುಂಬಾ ನೂಡಲ್ಸ್ ಗಳನ್ನ ತಗೊಂಡ್ಬಂದು ಏಸುನವರು ಕಮ್ಯಾಂಗ್ ನ ಎಬ್ರಿಸ್ತಾ ಹೇಳ್ತಿರ್ತಾರೆ, ನೋಡು ಜಾಸ್ತಿ ಏನಿಲ್ಲ ಸ್ವಲ್ಪ ನೂಡಲ್ಸ್ ಅಷ್ಟೇ, ಇದು ತಿನ್ನು ಅಂತ ಎಬ್ರಿಸ್ತಿರ್ತಾರೆ. ಕಮ್ಯಾಂಗು ಎದ್ಬಿಟ್ಟು ಇದನ್ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ಇದು ಕಮ್ಮಿನ, ಏನಾದ್ರು ಹೆವಿ ಲಂಚ್ ಇದ್ದಿದ್ರೆ ಇನ್ನೆಂಗಿರ್ತಿತ್ತು ಅಂತ ಫುಲ್ ಶಾಕ್ ಅಲ್ಲಿ ಏಸುನವ್ರ ಮುಖನ ನೋಡ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನನ್ಗೆ ಯಾವಾಗ ಜ್ವರ ಬರ್ತಿತ್ತು ಆಗ ನನ್ನ ತಾಯಿ ಯಾವಾಗ್ಲೂ ಸೂಪ್ ಕುಡಿಸ್ತಿದ್ರು. ಈಗ ಸೀನ್ ಶಿಫ್ಟ್ ಆಗಿ ಸಂಜೆನ ತೋರಿಸ್ತಾರೆ. ಇಲ್ಲಿ ಹೀರೋ ಮನೆಗ್ ಬರ್ತಾರೆ. ಅವಾಗ ಕಮ್ಯಾಂಗ್ ನೋಡು ನಿನ್ಗೋಸ್ಕರ ನಾನು ಪಾವ್ ತಗೊಂಡ್ಬಂದಿದ್ದೀನಿ, ಇದು ನಿಂಗೆ ಇಷ್ಟ ಅಲ್ವಾ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಯಾಂಗ್ ಅಂತೂ ಬರೀ ಬಂದಾಗಿಂದ ತಿಂತಾನೆ ಇರ್ತಾಳೆ. ಇಲ್ಲಿ ಇವಾಗ್ಲೂ ಕೂಡ ಅವಳು ತಿಂತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಾಯ್ಸ್ ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನನ್ನ ತಂದೆ ತಾಯಿ ತುಂಬಾನೇ ಕಷ್ಟ ಪಡ್ತಿದ್ರು, ಬೇಜಾರಲ್ಲಿರೋ ಮಗಳನ್ನ ಖುಷಿ ಪಡ್ಸೋದಿಕ್ಕೆ ಅಂತ ಹೇಳ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ನೈಟ್ ಆಗಿರೋದನ್ನ ತೋರಿಸ್ತಾರೆ. ಇಲ್ಲಿ ಏಸುನವರು ಫೋನ್ ಅಲ್ಲಿ ಮಾತಾಡ್ತಿರ್ತಾರೆ. ಹಾ ಹೌದು, ಅವಳು ಸಡನ್ ಆಗಿ ಬಂದ್ಬಿಟ್ಲು, ಯಾರಿಗೂ ಹೇಳೇ ಇಲ್ಲ, ಮೋಸ್ಟ್ಲಿ ಅವಳಿಗೆ ಅವ್ರ ಅಮ್ಮನ್ ನೆನಪಾಗ್ತಿರ್ಬೇಕು ಅಂತೆಲ್ಲ ಹೇಳ್ಕೊಂಡವ್ರು ನಗ್ತಾ ಸ್ಮೈಲ್ ಮಾಡ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ಕಮ್ಯಾಂಗ್ ನ ತೋರಿಸ್ತಾರೆ. ಅವಳು ಸೋಫಾ ಮೇಲೆ ಮಲ್ಕೊಂಡು ಮತ್ತೆ ತಿಂತಾ ಇರ್ತಾಳೆ. ಅದೇ ಟೈಮಿಗೆ ಹೀರೋ ಕೂಡ ಮನೆ ಒಳಗಡೆ ಬರ್ತಾರೆ. ಇಲ್ಲಿ ನೋಡು ನಾನು ಆಂಬರ್ ಜಾಗ್ ದೊಡ್ಡ ಮೀನ್ನ ತಗೊಂಡ್ ಬಂದಿದ್ದೀನಿ, ಇದು ಪೂರ್ತಿ ಒರಿಜಿನಲ್ ಮಗಳೇ ಅಂತ ಹೇಳ್ಬಿಟ್ಟು ಮೀನ್ನ ತಗೊಂಡ್ಬಂದು ಮುಂದೆ ಇಡ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಕಮ್ಯಾಂಗ್ ಹೇಳ್ತಿರ್ತಾಳೆ, ಅಪ್ಪ ಆಂಬರ್ ಜಾಕ್ ಅಲ್ಲಿ ಯಾವ್ದಾದ್ರು ಫೇಕ್ ಮೀನ್ ಕೂಡ ಬರುತ್ತಾ ಅಂತ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯಾಂಗ್ ವಯಸ್ಸು ಬರ್ತಿರುತ್ತೆ. ನಾನು ಹುಷಾರಾಗಿದ್ದೆ, ಆದ್ರೆ ನನ್ನ ತಂದೆ ತಾಯಿ ನನ್ನ ಎಷ್ಟು ಕೇರ್ ಮಾಡ್ತಿದ್ರು ಅಂದ್ರೆ ನಂಗೆ ಹುಷಾರಿಲ್ದೇ ಇರುವಾಗ ಕೇರ್ ಮಾಡ್ತಾರಲ್ಲ ಆ ತರ ಕೇರ್ ಮಾಡ್ತಿದ್ರು. ಅವರು ನನ್ನ ಶರೀರಕ್ಕೆ ಕಾಯಿಲೆ ಬಂದಾಗ ಹೆಂಗೆ ದೂರ ಮಾಡ್ತಿದ್ರು ಅದೇ ತರನೇ ನನ್ನ ಮನ್ಸಿಗೆ ಬಂದಿರೋ ಕಾಯಿಲೆ ಕೂಡ ದೂರ ಮಾಡೋದಕ್ಕೆ ತುಂಬಾನೇ ಪ್ರಯತ್ನ ಪಡ್ತಿದ್ರು ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ಕಮ್ಯಾಂಗು ಬಾಕ್ಸ್ ನ ಓಪನ್ ಮಾಡಿದ್ಮೇಲೆ, ಅಪ್ಪ ಏನಿದು ಇಷ್ಟು ದೊಡ್ಡ ಮೀನ್ ತಗೊಂಡ್ ಬಂದಿದ್ರ, ನಿಜವಾಗ್ಲು ನಾನಂತೂ ಡುಮ್ಮೆ ಆಗ್ಬಿಡ್ತೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಏಸುನವರು ಆ ಮೀನ್ನ ನೋಡಿ ಫುಲ್ಲು ಖುಷಿ ಪಡ್ತಾ, ಹಾ ಇದು ಚೆನ್ನಾಗಿರೋ ಮೀನು ಅಂತ ಹೇಳ್ತಿರ್ತಾರೆ.
ಈಗ ಇಲ್ಲಿ ನಮಗೆ ಯೇಸುನವ್ರನ್ನ ತೋರಿಸ್ತಾರೆ. ಇಲ್ಲಿ ಯೇಸುನವರು ಇನ್ನೂ ಲೈನಲ್ಲೇ ಇರ್ತಾರೆ. ಆಗ ಅವರು ನಿಜವಾಗ್ಲೂನಾ, ಹೌದಾ, ತಗೋ ಮಗಳೇ, ನಿನ್ ತಮ್ಮ ನಿನ್ನ ಹತ್ರ ಮಾತಾಡ್ಬೇಕಂತೆ ಅಂದ್ಬಿಟ್ಟು ಫೋನ್ನ ಕೊಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ಫೋನ್ ಇಸ್ಕೊಂಡ್ಬಿಟ್ಟು ಏನಾಯ್ತು ಮಿಲ್ಟ್ರಿಲಿ ನನ್ ನೆನ್ಪಾಗ್ತಿದ್ಯಾ ಅಂತ ಚಿಕ್ಕ ಮಗು ತರ ಹೇಳ್ತಾ ಇರ್ತಾಳೆ. ಇಲ್ಲಿ ಅದಕ್ಕೆ ಆ ಕಡೆಯಿಂದ ಯೇಸುನವ್ರ ಮಗ ಹೇಳ್ತಿರ್ತಾನೆ, ಅವನು ನಿನ್ನ ಬಿಟ್ಬಿಟ್ಟ ಅಲ್ವಾ, ಮದ್ವೆ ಮುರಿದ್ಬಿದ್ದೋಯ್ತಲ್ವಾ ಅಂತ ಅವನು ಕೂಡ ಚಿಕ್ಕ ಮಗು ತರ ಹೇಳ್ತಿರ್ತಾನೆ. ಆಗ ಕಮ್ಮಿಯಂಗು ರಪ್ ಅಂತ ಫೋನ್ನ ಕಟ್ ಮಾಡ್ಬಿಡ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಯಸ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ನನ್ನ ತಂದೆ ತಾಯಿ ಜೊತೆ ನಾನು ಇದ್ದು ನಿಧಾನಕ್ಕೆ ನಾನು ರಿಕವರಿ ಆಗ್ತಿದ್ದೆ. ನಾನು ಯಾವ ತರ ಮಲ್ಕೋತಾ ಇದ್ದೆ ಅಂದ್ರೆ, ಯಾವಾಗ ಚಳಿಗಾಲದಲ್ಲಿ ಕರಡಿಗಳು ಮಲ್ಕೊಳ್ಳುತ್ತಲ್ಲ ಆ ತರ ಮಲ್ಕೋತಾ ಇದ್ದೆ ಅಂತ ಹೇಳ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಮಿಯಂಗು ಮಲ್ಗಿರೋದ್ನ. ಆಗ ಟೈಮು 5 ಗಂಟೆ ಆಗಿರುತ್ತೆ. ಆಗ ಹೀರೋ ಕಮ್ಮಿಯಂಗ್ ರೂಮಿಗೆ ಬಂದ್ಬಿಟ್ಟು, ಮಗಳೇ ಕಮ್ಮಿಯಂಗ್, ಎದ್ದು ನಿದ್ದೆ ಮಾಡ್ಬೇಕಾ, ಇನ್ನು ನೀನು ನಿದ್ದೆ ಮಾಡ್ಬೇಕಾ, ಸುಸ್ತಾಗ್ತಿದ್ಯಾ ಅಂತೆಲ್ಲ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್, ಅಪ್ಪ ಏನಾಯ್ತು ಅಂದ್ಬಿಟ್ಟು ಆ ಕಡೆ ತಿರ್ಕೊಂಡು ಮಲ್ಕೋತಾಳೆ. ನನ್ಗೆ ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೋಬೇಕು, ನಂಗೆ ತುಂಬಾ ಟಯರ್ಡ್ ಆಗ್ತಿದೆ, ನನ್ನನ್ನು ಎಬ್ರಿಸ್ಬೇಡಿ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಮಗಳೇ ನಿನ್ನನ್ನು ನಾನು ಎಲ್ಲೋ ಕರ್ಕೊಂಡು ಹೋಗ್ಬೇಕು, ಬರ್ತೀಯಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ತಲೆ ತುಂಬಾ ಕಂಬಳಿ ಹೊಚ್ಕೊಂಡು, ಅಪ್ಪ ನನ್ನ ಕೈಲಿ ಇವಾಗ ಆಗಲ್ಲ, ಆಮೇಲಿಂದ ಹೋಗೋಣ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಆದ್ರೂ ಕೂಡ ಹೀರೋ ಎಬ್ರಿಸ್ತಾ ಇರ್ತಾರೆ. ಅದಕ್ಕೆ ಕಮ್ಮಿಯಂಗಿಗೆ ಕೋಪ ಬಂದ್ಬಿಡುತ್ತೆ. ಅಪ್ಪ ಅಂತ ಜೋರಾಗಿ ಕಿರ್ಚ್ಕೊಬಿಡ್ತಾಳೆ. ನನ್ ನಿಜವಾಗ್ಲೂ ಫುಲ್ ಟಯರ್ಡ್ ಆಗ್ತಿದೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಸರಿ ಆಯ್ತು ಮಲ್ಕೋ ಅಂತ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ಉಲ್ಟಾ ತಿರ್ಕೊಂಡು ಮಲ್ಕೋತಾಳೆ. ಹಾಗೆ ಹೀರೋ ರೂಮ್ ಇಂದ ಆಚೆ ಹೊರಟೋಗ್ತಾರೆ. ಇಲ್ಲಿ ಕಮ್ಮಿಯಂಗು ಮಲ್ಕೊಳ್ಳಕ್ಕೆ ತುಂಬಾ ಟ್ರೈ ಮಾಡ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸ್ ಬರ್ತಿರುತ್ತೆ, ಈ ತರ ನನ್ನ ತಂದೆ ಹತ್ರ ಮಾತಾಡಿದ್ಕೆ ನಂಗೆ ನಿಜವಾಗ್ಲೂ ತುಂಬಾ ಬೇಜಾರಾಯ್ತು ಅಂತ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಮಿಯಂಗು ಜಾಕೆಟ್ ನೆಲ್ಲ ಹಾಕೊಂಡು ಎದ್ದು ಆಚೆಗೆ ಬರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಯಾವಾಗ ನಾನು ಯಂಗ್ ಬುಕ್ ಜೊತೆ ಆಚೆ ಹೋಗ್ತಿದ್ನೋ ಆಗ ಖುಷಿಯಾಗಿ 4 ಗಂಟೆಗೆ ಎದ್ದು ಹೋಗ್ತಾ ಇದ್ದೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಮಿಯಂಗ್ ಎದ್ದು ಆಚೆ ಬಂದಾಗ ಅಲ್ಲಿ ಹೀರೋ ಕಮ್ಮಿಯಂಗಿಗೋಸ್ಕರನೇ ವೇಟ್ ಮಾಡ್ಕೊಂಡು ಕೂತಿರ್ತಾರೆ. ಇಲ್ಲಿ ಕಮ್ಮಿಯಂಗ್ ಇದನ್ನ ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನಿಮಗೆ ಗೊತ್ತಿತ್ತು ನಾನು ಎದ್ದು ಬರ್ತೀನಿ ಅಂತ ಅನ್ಬಿಟ್ಟು ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಅವ್ರದ್ದು ಏನೇನು ಇಂಪಾರ್ಟೆಂಟ್ ವಸ್ತುಗಳಿರುತ್ತೆ ಮತ್ತೆ ಲಂಚ್ ಬಾಕ್ಸ್ ಇರುತ್ತೆ ಅದನ್ನೆಲ್ಲ ತಗೊಳ್ತಿರ್ತಾರೆ ನಗ್ತಾ. ಈಗ ಸೀನ್ ಶಿಫ್ಟ್ ಆಗಿ ಹೀರೋದು ಶಿಪ್ ಏನಿರುತ್ತಲ್ಲ ಅದನ್ನ ತೋರಿಸ್ತಾರೆ. ಇದು ಸಮುದ್ರದ ಮಧ್ಯದಲ್ಲಿ ನಿಂತಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕಮ್ಮಿಯಂಗ್ನ. ಇಲ್ಲಿ ಕಮ್ಮಿಯಂಗಿಗಂತೂ ಹೀರೋ ಫುಲ್ ಪ್ರೊಟೆಕ್ಷನ್ಗೆ ಏನೇನ್ ಬೇಕೋ ಅದನ್ನೆಲ್ಲ ಮಾಡಿರ್ತಾರೆ. ಕೈಗೆ ಗ್ಲೌಸ್ಗಳು ಮತ್ತೆ ಲೈಫ್ ಜಾಕೆಟ್, ಆಮೇಲೆ ಅದ್ರ ಮೇಲೂ ಚಳಿ ಆಗ್ಬಾರ್ದು ಅಂತ ಸ್ವೆಟರ್, ಅದ್ರ ಮೇಲೆ ಶಾಲು ಈ ತರ ಎಲ್ಲ ಹೊಚ್ಚಿರ್ತಾರೆ. ಇಲ್ಲಿ ಅವಳು ನಿದ್ದೆಯಲ್ಲಿ ಆಕ್ಳಿಸ್ಕೊಂಡು ಕೂತಿರ್ತಾಳೆ. ಇಲ್ಲಿ ಕಮ್ಮಿಯಂಗಿಗೆ ಅದೆಲ್ಲ ಸ್ವಲ್ಪ ಟೈಟ್ ಅನಿಸ್ತಿರುತ್ತೆ. ಅದಕ್ಕೆ ಅವಳು ಅದನ್ನೆಲ್ಲ ಸ್ವಲ್ಪ ಲೂಸ್ ಮಾಡ್ಕೊಳ್ತಾ, ಅದು ಸರಿ ನಂಗೆ ಲೈಫ್ ಜಾಕೆಟ್ ಯಾಕೆ ಹಾಕಿದ್ದಾರೆ ಅಂತ ಯೋಚನೆ ಮಾಡ್ತಿರ್ತಾಳೆ. ಇಲ್ಲಿ ಅವಳು ಸುತ್ತಮುತ್ತ ಶಿಪ್ ಒಳಗಡೆ ಏನೇನಿದೆ ಅನ್ನೋದನ್ನೆಲ್ಲ ನೋಡ್ತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಹೀರೋ ಊಟ ತಗೊಂಡು ಮತ್ತೆ ಲ್ಯಾಂಪ್ ಇಟ್ಕೊಂಡು ನಡ್ಕೊಂಡ್ ಬರ್ತಿರ್ತಾರೆ. ಇಲ್ಲಿ ಅವರು ನಗ್ತಾ ನಡ್ಕೊಂಡ್ ಬರ್ತಿರ್ತಾರೆ. ಆಗ ಕಮ್ಮಿಯಂಗ್ ಕೇಳ್ತಿರ್ತಾಳೆ, ನೀವು ಮೀನ್ ಹಿಡಿತಿಲ್ವಾ ಇವತ್ತು ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇವತ್ತು ನನ್ಗೆ ರಜಾ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ಇನ್ನು ರಜಾ ತಗೊಂಡಿದ್ದೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇವತ್ತು ಆಕಾಶದಲ್ಲಿ ಮೋಡಗಳಿಲ್ಲ, ಇವತ್ತು ತುಂಬಾ ಕ್ಲೀನ್ ವೆದರ್ ಇದೆ ನೋಡು, ಅಲ್ಲಿ ಸೂರ್ಯ ಹುಟ್ಟೋದು ಅಂತ ತೋರಿಸ್ತಿರ್ತಾರೆ. ಇಲ್ಲಿ ಹೀರೋ ತೋರಿಸಿದ ಜಾಗದ ಕಡೆ ಕಮ್ಮಿಯಂಗು ನೋಡ್ಬಿಟ್ಟು ಹೇಳ್ತಿರ್ತಾಳೆ, ನೀವು ಇಷ್ಟು ಬೆಳಗ್ಗೆ ನನ್ನನ್ನ ಸೂರ್ಯೋದಯ ಆಗೋದನ್ನ ತೋರ್ಸೋದಿಕ್ ಕರೆದ್ರಾ ಅಂತ ಕೇಳ್ತಿರ್ತಾಳೆ. ಇದಕ್ಕೆ ಹೀರೋ ಆನ್ಸರ್ ಮಾಡ್ತಾ ಹೇಳ್ತಿರ್ತಾರೆ, ಅಲ್ಲಿ ಹೋಟೆಲ್ ಅಲ್ಲಿ ಇರೋರು ಸನ್ರೈಸ್ ಪಾಯಿಂಟ್ ಅಂತ ಮಾಡಿದ್ದಾರೆ, ಅಲ್ಲಿಂದ ನೀನೇನಾದ್ರೂ ಸನ್ರೈಸ್ ನೋಡ್ಬೇಕು ಅಂದ್ರೆ ಕಂಪ್ಲೀಟ್ ಆಗಿ ನೀನು 3000 wons ಗಳನ್ನ ಕೊಡ್ಬೇಕು, ಖುಷಿ ಪಡು, ನಿನ್ನ ಫ್ರೀ ಆಗಿ ಸನ್ರೈಸ್ ತೋರ್ಸೋದಕ್ಕೆ ನಿಮ್ಮಪ್ಪ ಕರ್ಕೊಂಡ್ ಬಂದಿದ್ದಾರೆ ಅಂತ ಹೇಳ್ಬಿಟ್ಟು ನಗ್ತಿರ್ತಾರೆ. ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಓ ಹಲೋ, ನಾನು ಕೂಡ ನಿಮ್ಗೆ 3000 wons ಗಳನ್ನ ಕೊಡ್ಬೋದು ಅಂತ. ಇಲ್ಲಿ ಅದಕ್ಕೆ ಹೀರೋ ಕೈ ತೋರಿಸ್ಬಿಟ್ಟು ಹಾಗಾದ್ರೆ ಕೊಡು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ಏನು ಆನ್ಸರ್ ಮಾಡಲ್ಲ. ಇಲ್ಲಿ ಈ ತರ ಅವಳು ಆನ್ಸರ್ ಮಾಡದಿಲ್ದೇ ಇರೋದನ್ನ ನೋಡ್ಬಿಟ್ಟು ಹೀರೋಗೆ ನಗು ಬಂದ್ಬಿಡುತ್ತೆ. ಇಲ್ಲಿ ಹೀರೋ ನಗ್ತಿರೋದನ್ನ ನೋಡಿ ಕಮ್ಮಿಯಂಗ್ ಕೂಡ ನಗ್ತಿರ್ತಾಳೆ. ಇಲ್ಲಿ ಹೀರೋ ಹೇಳ್ತಿರ್ತಾರೆ, ಈ ತರ ಸನ್ರೈಸ್ ಆಗ್ತಿರೋದನ್ನ ನೋಡಿದ್ರೆ ಮನಸ್ಸಿಗೆ ತುಂಬಾ ಶಾಂತಿ ಸಿಗುತ್ತೆ. ನಾನು ಯಾವಾಗೆಲ್ಲ ಸನ್ರೈಸ್ ನ ನೋಡ್ತೀನೋ ಅವಾಗ ದೇವ್ರ ಹತ್ರ ಒಂದೇ ಪ್ರಾರ್ಥನೆನ ಮಾಡ್ಕೊಳ್ಳೋದು, ನೀನು ಮತ್ತೆ ನಿಮ್ ತಮ್ಮ ಏನಿದ್ದಾನೆ ಅವನು ಖುಷಿಯಾಗಿರ್ಲಿ, ಮತ್ತೆ ಜೀವನದಲ್ಲಿ ಎಲ್ಲ ಸಕ್ಸಸ್ ಅನ್ನೋದು ನಿಮ್ಗೆ ಸಿಗ್ಲಿ, ಇದನ್ನೇ ನಾನು ದೇವ್ರ ಹತ್ರ ಯಾವಾಗ್ಲೂ ಬೇಡ್ಕೊಳ್ಳೋದು ಅಂತ ಹೇಳ್ತಿರ್ತಾರೆ. ಈ ಮಂದ ಕೇಳಿ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಅಪ್ಪ ನೀವು ಡೈಲಿ ಸನ್ರೈಸ್ ನ ನೋಡ್ತೀರಾ, ಎಷ್ಟು ಬೆಳಗ್ಗೆ ಡೈಲಿ ಎದ್ದು ಬರ್ತೀರಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಅವ್ರು ತಂದಿರೋ ಕಪ್ ನೂಡಲ್ಸ್ ಗಳೇನಿರುತ್ತೆ ಅದನ್ನ ರೆಡಿ ಮಾಡ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಅಪ್ಪ ನಿಮ್ಗೆ ನಿದ್ದೆ ಮಾಡ್ಬೇಕು ಅಂತ ಅನ್ಸಲ್ವಾ, ಡೈಲಿ ನೀವು ಇಷ್ಟು ಕಮ್ಮಿ ನಿದ್ದೆ ಮಾಡ್ತಿರಲ್ಲ, ನಿಮ್ಗೇನು ಅನ್ಸಲ್ವಾ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಯಾಕೆ ಅನ್ಸೋದಿಲ್ಲ, ನನ್ಗೂ ಅನ್ಸುತ್ತೆ, ಯಾರು ತಾನೇ ಇಷ್ಟು ಬೆಳಗ್ಗೆ ಎದ್ದು ಬರೋದಕ್ಕೆ ಇಷ್ಟಪಡ್ತಾರೆ, ನನ್ಗೂ ನಿದ್ದೆ ಮಾಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ನಾನ್ ನಿದ್ದೆಗೆಟ್ರೆ ನನ್ ಮಕ್ಳು ಜಾಸ್ತಿ ನಿದ್ದೆ ಮಾಡ್ಬೋದು, ನಾನು ಬೆಳಗ್ಗೆ ಬೇಗ ಎದ್ದು ಬರ್ತೀನಿ ಅಂತ ಹೇಳ್ತಿರ್ತಾರೆ. ಈ ಮನೆಗೆ ಹೇಳಿ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ನಿಜವಾಗ್ಲೂ ನೀವು ಅದ್ ಹೆಂಗ್ ಇಷ್ಟು ಬೇಗ ಎದ್ದೇಳ್ತಿರೋ, ನಿಮ್ಗೆ ಮನ್ಸಾದ್ರೂ ಹೆಂಗ್ ಬರುತ್ತೋ, ಇಲ್ಲಿ ಯಾರು ಇಲ್ದೇ ಇರೋದನ್ನ ನೋಡಿ ನೀವು ಅದ್ ಹೆಂಗ್ ಒಬ್ರೇ ಇರ್ತಿರೋ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿರ್ತಾಳೆ. ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಮಿಯಂಗ್ ವಾಯ್ಸು ಕಂಟಿನ್ಯೂ ಆಗ್ತಾ ಬರ್ತಿರುತ್ತೆ. ಯಾವತ್ತೂ ಆ ತರ ದಿನಗಳೇ ಕಳ್ದಿಲ್ಲ, ನಮ್ಮಪ್ಪ ನಾನು ಎದ್ಮೇಲೆ ಎದ್ದಿರೋದನ್ನ ನಾನು ಯಾವತ್ತೂ ನೋಡೇ ಇಲ್ಲ ಅಂತ ಹೇಳ್ತಿರ್ತಾಳೆ.
ಈಸುನವರು ಕಮ್ಯೋಂಗಿಗೋಸ್ಕರ ತುಂಬಾ ವೆರೈಟೀಸ್ ಅಡುಗೆಗಳನ್ನ ಮಾಡಿರ್ತಾರೆ. ಅದನ್ನೆಲ್ಲ ಇಲ್ಲಿ ಹೀರೋ ಕಮ್ಯೋಂಗ್ ಮುಂದೆ ತೆಗ್ದಿಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಅವ್ರ ಕೈನ ನೋಡ್ಬಿಟ್ಟು ಯಾಕೆ ಹ್ಯಾಂಡ್ ಕ್ರೀಮ್ ಇಲ್ವಾ, ನೀವು ಕೈಗೆ ಯಾಕೆ ಹ್ಯಾಂಡ್ ಕ್ರೀಮ್ ನ ಹಚ್ಚಲ್ಲ ಅಂತ ಕೇಳ್ತಿರ್ತಾಳೆ. ಹೀರೋ ಹೇಳ್ತಿರ್ತಾರೆ, ನೋಡು ನಿಮ್ಮಮ್ಮ ನಿನ್ಗೆ ಏನ್ ಇಷ್ಟನೋ ಎಲ್ಲ ಅದನ್ನೇ ಪ್ಯಾಕ್ ಮಾಡಿದ್ದಾರೆ ಅಂತ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ರೋಲ್ ಆಮ್ಲೆಟ್ ಏನಿದೆ ಅದು ನಿಮ್ಮಿಷ್ಟದ್ದು, ಅಮ್ಮ ನಿಮ್ಗೋಸ್ಕರ ಮಾಡಿರೋದು ಅದನ್ನ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಮಕ್ಳಿಗೋಸ್ಕರ ನಿಮ್ಮಮ್ಮನ್ಗೆ ಅಡ್ಗೆ ಮಾಡೋದು ಅಂದ್ರೆ ತುಂಬಾ ಇಷ್ಟ ಅಂತ. ಇಲ್ಲಿ ಅದಕ್ಕೆ ಕಮ್ಯೋಂಗು ಬೇಜಾರಲ್ಲಿ ಕೇಳ್ತಿರ್ತಾಳೆ, ಅಪ್ಪ ನಿಮ್ಗೆ ಭಯ ಆಗಲ್ವಾ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಭಯ ಅಂತ ಆಗುತ್ತೆ, ಇಷ್ಟು ದೊಡ್ಡ ವಿಶಾಲವಾಗಿರೋ ಸಮುದ್ರಕ್ಕಿಂತ ಭಯಂಕರವಾಗಿರೋದು ಬೇರೆ ಏನಿದೆ. ಕಮ್ಯೋಂಗ್ ಹೇಳ್ತಿರ್ತಾಳೆ, ನಿಮ್ಗೆ ಭಯ ಆಗುತ್ತೆ ಆದ್ರೂ ಕೂಡ ನೀವು ದಿನ ಬೆಳಗ್ಗೆ ಇಷ್ಟು ಬೆಳಗ್ಗೆ ಎದ್ದು ಬರ್ತೀರಾ. ಈ ಮಾತನ್ನ ಕೇಳಿ ಹೀರೋ ಹೇಳ್ತಿರ್ತಾರೆ, ನಂಗೂ ಕೂಡ ಭಯ ಆಗುತ್ತೆ, ನಂಗೆ ಯಾವಾಗೆಲ್ಲ ಭಯ ಆಗುತ್ತೆ, ಮತ್ತೆ ಸಮುದ್ರಗಳಲ್ಲಿ ಯಾವಾಗ ದೊಡ್ಡ ದೊಡ್ಡ ಅಲೆಗಳು ಬರುತ್ತೆ, ಬಿರುಗಾಳಿ ಬರುತ್ತೆ, ಆ ತರ ಎಲ್ಲ ಇದ್ದಾಗ ನಾನು ಒಂದು ವಸ್ತುನ ನೋಡ್ತೀನಿ ಅಂತ ಹೇಳ್ತಿರ್ತಾರೆ. ಆಗ ಕಮ್ಯೋಂಗ್ ಹೇಳ್ತಿರ್ತಾಳೆ, ಏನು ಲೈಟ್ ಹೌಸ್ ನ ಅಂತ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಇಲ್ಲ ಅದನ್ನಲ್ಲ, ಅಲ್ಲಿ ದೂರದಲ್ಲಿ ಒಂದು ಲೈಟ್ ಕಾಣಿಸ್ತಿದ್ಯಲ್ಲ ಅದು ಕೂಡ ಒಬ್ಬ ಮೀನುಗಾರನ ಬೋಟು, ಅದರಲ್ಲೂ ಕೂಡ ಲೈಟ್ ಇದೆ, ಅವನು ಕೂಡ ನಂತರನೇ. ಯಾವಾಗ ನಾನು ನಂತರನೇ ಇನ್ನೊಬ್ಬ ವ್ಯಕ್ತಿ ನನ್ನ ಜೊತೆ ಇದ್ದಾನೆ ಅಂತ ನನಗೆ ಗೊತ್ತಾಗುತ್ತೆ ಆಗ ನಂಗೆ ಸಮಾಧಾನ ಆಗುತ್ತೆ, ಆಗ ನನ್ಗೆ ಭಯ ಆಗೋದು ಕಮ್ಮಿ ಆಗುತ್ತೆ. ಯಾವಾಗ ನಮ್ ಜೊತೆ ಯಾರಾದ್ರೂ ಒಬ್ರು ಇದಾರೆ ಅಂತ ಅನ್ಸುತ್ತೆ ಆಗ ಭಯ ಆಗೋದು ಕಮ್ಮಿ ಆಗುತ್ತೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯೋಂಗಿಗೆ ಹೀರೋ ಮಾತನ್ನ ಕೇಳಿದ್ಮೇಲೆ ತುಂಬಾ ಎಮೋಷನಲ್ ಫೀಲ್ ಆಗ್ತಿರುತ್ತೆ. ಇಲ್ಲಿ ಅವಳು ಕಣ್ ತುಂಬಾ ನೀರ್ ತುಂಬಿಕೊಂಡು ಹೀರೋನ ನೋಡ್ತಿರ್ತಾಳೆ. ಇಲ್ಲಿ ಹೀರೋ ಕಮ್ಯೋಂಗಿಗೋಸ್ಕರ ಬಿಸಿ ಬಿಸಿ ಟೀನ ಕ್ಲಾಸಿಗೆ ಆಗ್ತಾ ಹೇಳ್ತಿರ್ತಾರೆ, ನಾನು ಮತ್ತೆ ನಿನ್ ತಾಯಿ ಆ ಬೋಟ್ ತರನೇ ಯಾವಾಗ್ಲೂ ನಿನ್ ಜೊತೆನೆ ಇರ್ತೀವಿ, ನಿಂಗೆ ಏನೇ ಕಷ್ಟ ಆದ್ರೂ ಪರವಾಗಿಲ್ಲ, ನೀನು ನಮ್ಮ ಹತ್ರ ಬಂದ್ಬಿಡು, ನಾವು ಯಾವಾಗ್ಲೂ ನಿನ್ಗೋಸ್ಕರ ಕಾಯ್ತಾನೆ ಇರ್ತೀವಿ ಅಂತೆಲ್ಲ ಹೇಳ್ತಿರ್ತಾರೆ. ಈ ಮಾತನ್ನೆಲ್ಲ ಕೇಳಿ ಕಮ್ಯೋಂಗು ಫುಲ್ ಬೇಜಾರಲ್ಲಿ ಹೇಳ್ತಿರ್ತಾಳೆ, ಅಪ್ಪ ನಿಮ್ಗೆ ತುಂಬಾ ಅವಮಾನ ಫೀಲ್ ಆಯ್ತಲ್ವಾ, ಮದ್ವೆ ಕಾರಣ ಊರಲ್ಲಿರೋರ್ಗೆಲ್ಲ ಹಂಚದ್ಮೇಲೆ ನನ್ ಮದ್ವೆ ಮುರಿದ್ ಬಿದ್ದಿದ್ದಕ್ಕೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ಏನು ಅವಮಾನ ಫೀಲ್ ಆಗಿಲ್ಲ, ನಂಗೆ ಯಾವಾಗ ಅವಮಾನ ಆಗ್ತಿತ್ತು ಅಂದ್ರೆ ನೀನ್ ನಿಜವಾಗ್ಲೂ ಮನೆಗೆ ಮದ್ವೆಗೆ ಹೋಗಿದ್ರೆ ಅವಾಗ ನನ್ಗೆ ಅವಮಾನ ಬೇಜಾರು ಅನ್ನೋದು ಫೀಲ್ ಆಗ್ತಿತ್ತು ಅಂತ ಹೇಳ್ತಿರ್ತಾರೆ. ಇಲ್ಲಿ ಹೀರೋ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ನನ್ಗೆ ಮುಂಚೆನೆ ಗೊತ್ತಿತ್ತು ನಿಮ್ಮಿಬ್ರು ಮದ್ವೆ ಆಗಲ್ಲ ಅಂತ, ಇವಾಗ ನೋಡ್ತಿರು ಎಲ್ಲ ಆದಾಗದೆ ಸರಿ ಹೋಗುತ್ತೆ ಅಂತ ಹೇಳ್ತಿರ್ತಾರೆ. ಈ ಮಾತನ್ನ ಕೇಳಿ ಕಮ್ಯೋಂಗು ಎಮೋಷನಲ್ ಆಗ್ತಾ ಹೇಳ್ತಿರ್ತಾಳೆ, ಅಪ್ಪ ನೀವು ಯಾವಾಗ್ಲೂ ಇದೇ ತರನೇ ಹೇಳ್ತೀರಾ, ನೀವ್ ಹೇಳೋದ್ರಿಂದ ಯಾವ್ದು ಚೇಂಜ್ ಆಗಲ್ಲ ಅಂತ ಹೇಳ್ತಿರ್ತಾಳೆ. ಈ ಮಾತನ್ನ ಕೇಳಿ ಹೀರೋ ಕೂಡ ಸ್ವಲ್ಪ ಎಮೋಷನಲ್ ಆಗ್ತಾ ಹೇಳ್ತಿರ್ತಾರೆ, ಏನ್ ಮಾಡ್ಲಿ ಮಗಳೇ, ನಾನು ಬರೀ ನಿನ್ಗೆ ಒಳ್ಳೇದಾಗ್ಲಿ ಅಂತ ಹಾರೈಸ್ಬೋದು ಅಷ್ಟೇ, ನೀನು ಒಂದು ಶ್ರೀಮಂತರ ಮನೇಲಿ ಹುಟ್ಟಿದಿದ್ರೆ ನಿನ್ ಕನ್ಸ್ಗಳು ಆಸೆಗಳು ಏನಿತ್ತು ಅದೆಲ್ಲ ನೆರವೇರ್ತಿತ್ತು, ನಿಂಗೊಂದ್ ಚೂರು ನೋವಾಗ್ದಿರೋ ತರ ನೋಡ್ಕೋತಿದ್ರು, ಅವರು ಕಣ್ಣಿನ ರೆಪ್ಪೆಲ್ ಇಟ್ಕೊಂಡು ನಿನ್ನನ್ನ ನೋಡ್ಕೋತಿದ್ರು, ಆದ್ರೆ ಏನ್ ಮಾಡೋದು ನಿನ್ ಹಣೆ ಬರ್ದಲ್ಲಿ ನಾನಿದ್ದೆ. ಈ ಮಾತನ್ನ ಕೇಳಿ ಕಮ್ಯೋಂಗು ಬೇಜಾರಲ್ಲಿ ಹೇಳ್ತಿರ್ತಾಳೆ, ಹಾಗಾದ್ರೆ ಮುಂದಿನ ಜನ್ಮ ಅಂತ ಇದ್ರೆ ನೀವು ನನ್ ತಂದೆ ಆಗ್ಬೇಡಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಮುಂದೆ ಹೋಗ್ಬಿಟ್ಟು ಕಮ್ಯೋಂಗಿಗೆ ಶಾಲ್ ಹಚ್ಚಿರ್ತಾರಲ್ಲ ಅದನ್ನ ಟೈಟ್ ಮಾಡ್ತಿರ್ತಾರೆ, ಅವ್ರಿಗೆ ಚಳಿ ಆಗ್ಬಾರ್ದು ಅಂತ. ಇಲ್ಲಿ ಕಮ್ಯೋಂಗು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ಮುಂದಿನ ಜನ್ಮ ಅಂತ ಇದ್ರೆ ನೀವು ನನ್ ತಂದೆ ಆಗ್ಬೇಡಿ, ಆಗ ನನ್ನಿಂದ ನೀವು ಕಷ್ಟ ಬೀಳೋದ್ ತಪ್ಪುತ್ತೆ ಅಂತ ಹೇಳ್ಕೊಂಡು ಅವಳು ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ಹೇಳ್ತಿರ್ತಾರೆ, ಅಯ್ಯೋ ತರ್ಲೆ, ನಿನಗೋಸ್ಕರ ಪ್ರೀತಿಯಿಂದ ಮಾಡೋದ್ನ ಕಷ್ಟ ಅಂತ ಹೇಳ್ತೀಯ, ನಿನ್ಗೋಸ್ಕರ ನಾನು ಏನ್ ಮಾಡಿದ್ರು ಅದು ಕಷ್ಟ ಅಲ್ಲ, ನಾನು ಎಲ್ಲಾನು ಪ್ರೀತಿಯಿಂದ ಮಾಡ್ತೀನಿ ಅಂತ ಹೇಳ್ತಿರ್ತಾರೆ. ಮತ್ತೆ ಈ ತರ ಎಲ್ಲ ಮಾತಾಡ್ಬೇಡ ಅಂತ ಹೀರೋ ಕಮ್ಯೋಂಗಿಗೆ ಹೇಳ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಹೇಳ್ತಿರ್ತಾಳೆ, ನಿಮ್ ಹತ್ರ 1,000 ಇದ್ರೆ ನನ್ಗೆ 1,500 ಕೊಟ್ಟು ನೀವು ಕಮ್ಮಿ ದುಡ್ಡಲ್ಲೇನೆ ಮೇಂಟೈನ್ ಮಾಡ್ಕೋತೀರಾ, ನನ್ಗೆ ಏನಾದ್ರೂ ಶ್ರೀಮಂತ ವ್ಯಕ್ತಿ ಮತ್ತೆ ನಿಮ್ಮ ಮಧ್ಯದಲ್ಲಿ ಆಯ್ಕೆ ಮಾಡ್ಕೊಳಕ್ ಏನಾದ್ರೂ ಚಾನ್ಸ್ ಸಿಕ್ಕಿದ್ರೆ ನಾನು ನಿಮ್ಮನ್ನೇ ಆಯ್ಕೆ ಮಾಡ್ಕೊಳ್ಳೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ, ಇವಾಗ ನನ್ ಮಂಡಿ ನೋವು ಕಮ್ಮಿ ಆಗಿದೆ ಅಂತ ಅವ್ರ ಮಂಡಿ ನೋಡ್ಕೊಂಡು ಹೇಳ್ತಿರ್ತಾರೆ. ಆಗ ಕಮ್ಯೋಂಗು ಕಿಸ್ತಾ ಕೋಪದಲ್ಲಿ ಹೇಳ್ತಿರ್ತಾಳೆ, ನಿಮಗ್ ಮಂಡಿ ನೋವು ಬಂದಾಗ ನೀವು ಡಾಕ್ಟರ್ ಹತ್ರ ಯಾಕೆ ಹೋಗಲ್ಲ, ಆ ಜಲ್ಲಿಂದನೇ ಎಲ್ಲ ಸರಿ ಹೋಗುತ್ತೆ ಅಂತ ನೀವೇ ಯಾಕೆ ಅನ್ಕೋತೀರಾ ಅಂತ ಬೈತಿರ್ತಾಳೆ. ಕಮ್ಯೋಂಗು ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ, ನಿಮ್ಮನ್ನ ನೀವು ಯಾಕೆ ನೋಡ್ಕೊಳ್ಳಲ್ಲ, ನಿಜವಾಗ್ಲು ನನ್ಗೆ ತುಂಬಾ ಕೋಪ ಬರ್ತಿದೆ ಅಂತ ಅವಳು ಅಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ಹೇಳ್ತಿರ್ತಾರೆ, ನೀನು ಮದ್ವೆ ಆಗ್ಲಿಲ್ಲ ಅಂದ್ರೂ ನಂಗೆ ಯಾವ್ದೇ ತರ ಬೇಜಾರಿಲ್ಲ, ಇನ್ನೂ ಹೇಳ್ಬೇಕು ಅಂದ್ರೆ ನಂಗೆ ತುಂಬಾ ಖುಷಿ ಆಗುತ್ತೆ, ಅದು ಅಲ್ದಲೆ ನೀನ್ ಮದ್ವೆ ಆಗ್ಲಿಲ್ಲ ಅಂದ್ರೆ ಏನಾಗುತ್ತೆ ಬಿಡು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ನಾನಂತೂ ಮದ್ವೆ ಆಗೇ ಆಗ್ತೀನಿ, ನೀವು ಮದ್ವೆ ಆಗಿದ್ದೀರಾ ತಾನೆ, ಮತ್ತೆ ನನ್ನ ಯಾಕೆ ಮದ್ವೆ ಆಗೋದಕ್ಕೆ ತಡಿತಾ ಇದ್ದೀರಾ ಅಂತ ಅಳ್ತಾ ಅಳ್ತಾ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ನಗ್ತಾ ಸನ್ರೈಸ್ ಆಗ್ತಿರುತ್ತಲ್ಲ ಅದನ್ನ ನೋಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗು ಅಳ್ಕೊಂಡ್ ಕೂತಿರ್ತಾಳೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಒಂದು ಬ್ಯೂಟಿಫುಲ್ ಸನ್ರೈಸ್ ನ. ಇಲ್ಲಿ ಹೀರೋ ನಗ್ತಾ ನಗ್ತಾ ಸೂರ್ಯೋದಯ ಆಗ್ತಿರೋದನ್ನ ನೋಡ್ತಿರ್ತಾರೆ. ಇಲ್ಲಿ ಕಮ್ಯೋಂಗ್ ಕೂಡ ತಿರುಗಿ ನೋಡ್ತಿರ್ತಾಳೆ. ಆಗ ಬ್ಯಾಕ್ ಗ್ರೌಂಡ್ ಅಲ್ಲಿ ಕಮ್ಯೋಂಗ್ ವಯಸ್ಸು ಬರ್ತಿರುತ್ತೆ. ಅವತ್ತು ನಾನು ಸನ್ರೈಸ್ ನ ಬೇರೆ ಒಂದು ದೃಷ್ಟಿಕೋನದಲ್ಲಿ ನೋಡ್ದೆ ಅಂತ ಹೇಳ್ತಿರ್ತಾಳೆ. ಸೂರ್ಯನ ಒಂದು ಸಣ್ಣ ಕಿರಣ ಸಮುದ್ರದಲ್ಲಿ ಇಷ್ಟು ಕತ್ಲೆ ಇರೋದನ್ನ ಉಜ್ವಲ ಮಾಡ್ತು. ಅವತ್ತು ನನ್ಗೆ ಅರ್ಥ ಆಯ್ತು, ನನ್ನ ಜೀವನದ ಕತ್ಲೆ ಏನಿದೆ ಅದ್ರಲ್ಲಿ ಸೂರ್ಯ ಆಗಿ ನಮ್ಮ ಅಪ್ಪ ಅಮ್ಮನೇ ಇರೋದು ಅಂತ ಹೇಳ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಸ್ವಲ್ಪ ಆದ್ಮೇಲೆ ನಮ್ಗೆ ತೋರಿಸ್ತಾರೆ. ಇಲ್ಲಿ ಹೀರೋ ಅವ್ರದ್ದು ಶಿಪ್ ಇಂದ ಏನ್ ದಾರ ಇರುತ್ತಲ್ಲ ಅದನ್ನ ಕಲ್ಲಿಗೆ ಕಟ್ತಿರ್ತಾರೆ. ಅದೇ ಟೈಮ್ಗೆ ಕ್ಯಾಪ್ಟನ್ ಹೀರೋ ಮತ್ತೆ ಕಮ್ಯೋಂಗ್ ನ ನೋಡ್ಬಿಟ್ಟು ಕೇಳ್ತಿರ್ತಾರೆ, ನೀನು ಬೆಳ್ಬೆಳ್ಗೆ ಎಲ್ಲಿಗೆ ಹೋಗಿದ್ದೆ, ಅದು ನಿಮ್ಮ ಅಪ್ಪನ ಜೊತೆ ಶಿಪ್ ಅಲ್ಲಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯೋಂಗ್ ಹೇಳ್ತಿರ್ತಾಳೆ, ನಾನು ಬೆಳ್ಬೆಳ್ಗೆ ಎಲ್ಲಿಗೆ ಹೋಗಿದ್ದೆ ಅಂದ್ರೆ
ಸೂರ್ಯೋದಯನ ನೋಡಕ್ ಹೋಗಿದ್ದೆ ಅಂತ ಹೇಳ್ತಿರ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಕೇಳ್ತಿರ್ತಾರೆ, ನಿಮ್ಮಮ್ಮ ಅವ್ರು ನಿನ್ ಜೊತೆ ಬಂದಿರ್ಲಿಲ್ವಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ಇಲ್ಲ ನಾನು ನಮ್ಮಪ್ಪ ಅಷ್ಟೇ ಹೋಗಿದ್ವಿ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾರೆ, ನೀವಿಬ್ರೇನಾ ಅಂತ. ಅದಕ್ಕೆ ಕಮ್ಯಾಂಗು ಹಾ ಅಂತಾಳೆ. ನೀವಿಬ್ರೇ ಹೋಗಿದ್ರ, ಬರೀ ನೀವಿಬ್ರೇ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಹೌದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಹೀರೋ ಏನಿರ್ತಾರೆ ಅವರು ಬಾಸ್ಕೆಟ್ ಗಳನ್ನೆಲ್ಲ ತೆಗೆದ್ಬಿಟ್ಟು ಅವ್ರ ಶಿಪ್ ಒಳಗಡೆ ಇಡ್ತಿರ್ತಾರೆ. ಆಗ ಕಮ್ಯಾಂಗು ಕೇಳ್ತಿರ್ತಾಳೆ, ಅಪ್ಪ ನಿಮ್ಗೆ ಏನಾದ್ರು ಹೆಲ್ಪ್ ಬೇಕಾ ಅಂತ. ಇಲ್ಲಿ ಕ್ಯಾಪ್ಟನ್ ಕಮ್ಯಾಂಗ್ ನ ಕೇಳ್ತಿರ್ತಾರೆ, ನೀನು ಸ್ಕೂಲಿಗೆ ಹೋಗ್ತಿದ್ಯಾ ಅಲ್ವಾ ಅಂತ. ಅದು ಅಲ್ದಲೆ ನಿನ್ ಫೇಸು ನಿಮ್ ತಾಯಿ ಫೇಸಿಗೆ ತುಂಬಾ ಸಿಮಿಲರ್ ಆಗಿದೆ, ಓದ್ತೀಯೋ ಓದಲ್ವೋ ನೀನು ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನು ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಕೇಳ್ತಿರ್ತಾರೆ, ಏನ್ ಕೆಲ್ಸ ಅಂತ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ನಾನು ದೊಡ್ಡ ಕಂಪ್ನಿಯಲ್ಲಿ ಕೆಲ್ಸಕ್ಕೆ ಹೋಗ್ತೀನಿ. ಯಾವ ದೊಡ್ಡ ಕಂಪ್ನಿ ಅಂತ ಕ್ಯಾಪ್ಟನ್ ಕೇಳ್ತಿರ್ತಾರೆ. ಅದೇ ಟೈಮಿಗೆ ಹೀರೋ ಎಲ್ಲಾ ಕೆಲ್ಸನ ಮುಗಿಸ್ಬಿಟ್ಟು ಕಮ್ಯಾಂಗ್ ಹತ್ರ ಬರ್ತಾ ಅವ್ಳ ಕೈಯಲ್ಲಿರೋ ಎಲ್ಲ ವಸ್ತುನು ಇಸ್ಕೊಂಡು ಕ್ಯಾಪ್ಟನ್ ನ ಕೇಳ್ತಿರ್ತಾರೆ, ಸಂಡೆ ಕೂಡ ಮೀನ್ ಹಿಡಿಯೋಕ್ ಹೋಗ್ತಾ ಇದೆಯಾ ಅಂತ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾರೆ, ಮೀನಿಗೆ ಏನ್ ಗೊತ್ತು, ಇವತ್ತು ಸಂಡೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮೊದಲು ಶೂ ಆದ್ರೂ ನೀಟಾಗಿ ಹಾಕೊಳ್ಳೋದನ್ನ ಕಲ್ತ್ಕೊ ಅಂತ. ಇಲ್ಲಿ ಅದಕ್ಕೆ ಹೀರೋ ನಗ್ತಾ ರೇಗಿಸ್ತಾ ಕೇಳ್ತಿರ್ತಾರೆ, ಏನಾಯ್ತು ನಿನ್ ಹೆಂಡತಿ ನಿನ್ನ ಮನೆಯಿಂದ ಆಚೆ ಹಾಕ್ಬಿಟ್ಲಾ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ಗೆ ಕೋಪ ಬಂದ್ಬಿಡುತ್ತೆ. ಇಲ್ಲಿ ಅವರು ಹೇಳ್ತಿರ್ತಾರೆ, ಮತ್ತೆ ಸ್ಟಾರ್ಟ್ ಮಾಡ್ಕೊಂಡ, ನಿನ್ಗೇನ್ ಗೊತ್ತು ಅದ್ರ ಬಗ್ಗೆ, ನಮ್ಮನೆ ವಿಷಯದ ಬಗ್ಗೆ ನೀನಾಗ್ ಮಾತಾಡ್ತೀಯ, ನಮ್ಮನೆ ಬಗ್ಗೆ ನಿನ್ಗೇನ್ ಗೊತ್ತಿದೆ, ಎಲ್ಲಾ ಮನೇಲೂ ಸ್ವಲ್ಪ ಮೇಲೆ ಸ್ವಲ್ಪ ಕೆಳಗೆ ಆಗ್ತಾ ಇರುತ್ತೆ, ನೀನಾಗ್ ನಮ್ಮನೆ ವಿಷಯದ ಬಗ್ಗೆ ತಲೆ ಕೆಡ್ಸ್ಕೊತಾ ಇದೀಯಾ. ಇಲ್ಲಿ ಅದಕ್ಕೆ ಕಮ್ಯಾಂಗು ಹೀರೋಯಿಂದ ನಿಂತ್ಕೊಂಡು ಹೇಳ್ತಿರ್ತಾಳೆ, ಎಷ್ಟು ದುರಂಕಾರದ ಮನುಷ್ಯ, ಎಷ್ಟು ಕೆಟ್ಟದಾಗ ಮಾತಾಡ್ತಾನೆ ನೋಡಿ, ನಿಮ್ಗೊಂಚೂರು ಮರ್ಯಾದೆ ಕೊಡದೆ ಮಾತಾಡಿಸ್ತಿದ್ದಾನೆ, ದುರಂಕಾರಿ ಅಂತೆಲ್ಲ ಬೈಕೊಂಡು ಹೋಗ್ತಿರ್ತಾಳೆ. ಈ ಮಾತನ್ನ ಕೇಳಿ ಕ್ಯಾಪ್ಟನ್, ಸ್ವಲ್ಪ ವರ್ಷಗಳ ಮುಂಚೆ ಅಷ್ಟೇ ನಿಮ್ಮಪ್ಪ ಬೋಟ್ ನ ತಗೊಂಡಿರೋದು, ಅದಕ್ ಮುಂಚೆ ನನ್ ಬೋಟ್ ಅಲ್ಲೇ ಅವ್ರು ಕೆಲಸ ಮಾಡ್ತಿದ್ದು, ನೀವಪ್ಪ ನನ್ಗೆ ಕೆಲ್ಸದವನಾಗಿ ಕೆಲಸ ಮಾಡ್ತಿದ್ರು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗು, ಇವಾಗ ನಿಮ್ ಇಬ್ರ ಹತ್ರನೂ ಬೋಟ್ ಇದೆ ತಾನೆ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಕೋಪದಲ್ಲಿ, ನಾನು ಹಳೆ ಟೈಮಿನ ವಿಷಯದ ಬಗ್ಗೆ ಮಾತಾಡ್ತಾ ಇರೋದು ಅಂತ ಹೇಳ್ತಿರ್ತಾನೆ. ಇಲ್ಲಿ ಅದಕ್ಕೆ ಕಮ್ಯಾಂಗು ಅವ್ರ ಅಪ್ಪನ ಜೊತೆ ಹೋಗ್ತಾ, ಉನ್ಮಿಯಾಂಗು ಈ ವಿಚಿತ್ರದ ಮನುಷ್ಯನ ಮಗಳ ಜೊತೆ ಬ್ರೇಕಪ್ ಮಾಡ್ಕೊಂಡ ಇಲ್ವಾ ಅಂತ ಕೇಳ್ತಿರ್ತಾಳೆ. ಕ್ಯಾಪ್ಟನ್ ಹೀರೋ ಮತ್ತೆ ಕಮ್ಯಾಂಗ್ ನಡ್ಕೊಂಡು ಹೋಗ್ತಿರೋದನ್ನ ನೋಡ್ಬಿಟ್ಟು ಹೇಳ್ತಿರ್ತಾನೆ, ಇವ್ರ ಪೂರ್ತಿ ಫ್ಯಾಮಿಲಿಗೆ ತುಂಬಾ ದುರಹಂಕಾರ ಇದೆ ಅಂತ. ಈಗ ಸೀನ್ ಶಿಫ್ಟ್ ಆಗಿ ಪಾಸ್ಟ್ ಅಲ್ಲಿ ನಡೆದಿರೋ ಘಟನೆನ ತೋರಿಸ್ತಾರೆ. ಇಲ್ಲಿ ಏಸುನ್ ಏನಿರ್ತಾಳೆ, ಅವಳು ಪ್ರೆಗ್ನೆಂಟ್ ಇರ್ತಾಳೆ. ಆಗ ಅವರು ಕ್ಯಾಪ್ಟನ್ ಹತ್ರ ಕಿರ್ಚಾಡ್ತಿರ್ತಾರೆ, ನನ್ ಗಂಡ ಇನ್ಮೇಲೆ ನಿನ್ ಜೊತೆ ಕೆಲಸ ಮಾಡೋದಿಲ್ಲ ಇಷ್ಟ ಹೇಳ್ಬಿಟ್ಟು ಅವಳು ಹೀರೋ ಕೈ ಹಿಡ್ಕೊಂಡು ಹೇಳ್ಕೊಂಡು ಹೋಗ್ತಿರ್ತಾಳೆ. ಅದಕ್ಕೆ ಕ್ಯಾಪ್ಟನ್ ಕೂಡ ಕಿರ್ಚ್ತಾ, ಸರಿ ಆಯ್ತು, ಅವ್ನ್ ಕೆಲಸ ಮಾಡ್ಲಿಲ್ಲ ಅಂದ್ರೆ ನನ್ಗೆ ಏನಾಗ್ಬೇಕಿದೆ, ಅದರಿಂದ ನನ್ಗೇನು ವ್ಯತ್ಯಾಸ ಆಗೋದಿಲ್ಲ. ಇಲ್ಲಿ ಏಸುನವರು ಹೀರೋ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಈಗ ಸೀನ್ ಶಿಫ್ಟ್ ಆಗಿ ಪ್ರೆಸೆಂಟ್ ನ ತೋರಿಸ್ತಾರೆ. ಇಲ್ಲಿ ಕ್ಯಾಪ್ಟನ್ ಇದನ್ನ ನೆನ್ಪಿಸ್ಕೊತಿರ್ತಾರೆ. ಈಗ ಅವರು ತಿರುಗಿ ನೋಡಿದಾಗ ಹೀರೋ ಮತ್ತೆ ಕಮ್ಯಾಂಗ್ ಕೂಡ ಕೈ ಹಿಡ್ಕೊಂಡು ನಡ್ಕೊಂಡು ಹೋಗ್ತಿರ್ತಾರೆ. ಇದನ್ನ ನೋಡ್ಬಿಟ್ಟು ಕ್ಯಾಪ್ಟನ್ ಹೇಳ್ತಿರ್ತಾನೆ, ಇಷ್ಟು ದೊಡ್ಡೋಳಾಗಿದ್ದಾಳೆ ಈಗ್ಲೂ ಕೂಡ ಅವ್ರ ಅಪ್ಪನ್ ಕೈ ಹಿಡ್ಕೊಂಡು ಓಡಾಡ್ತಾಳೆ ಅಂತ ಹೇಳ್ತಿರ್ತಾನೆ. ಈಗ ಸೀನ್ ಶಿಫ್ಟ್ ಆಗಿ ಕ್ಯಾಪ್ಟನ್ ಮನೆನ ತೋರಿಸ್ತಾರೆ. ಅಲ್ಲಿ ಒಂದು ಟಿವಿ ಇರುತ್ತೆ, ಅದರಲ್ಲಿ ಒಂದು ಪ್ರೋಗ್ರಾಮ್ ನಡೀತಿರುತ್ತೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಕ್ಯಾಪ್ಟನ್ ಅವ್ರ ವೈಫ್ ನ. ಇಲ್ಲಿ ಅವರು ಕುತ್ಕೊಂಡು ಲೆಕ್ಕ ಬರೀತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ ಯಾಂಗ್ ಸುಕ್ ನ. ಇಲ್ಲಿ ಯಾಂಗ್ ಸುಕ್ ಏನಿರ್ತಾಳೆ, ಅವಳು ಕುತ್ಕೊಂಡು ಮೇಕಪ್ ಬಾಕ್ಸ್ ಇರುತ್ತಲ್ಲ ಅದನ್ನೆಲ್ಲ ಫೋಲ್ಡಿಂಗ್ ಮಾಡ್ತಿರ್ತಾಳೆ. ಇಲ್ಲಿ ಕ್ಯಾಪ್ಟನ್ ಕೂಡ ಕುತ್ಕೊಂಡು ಟಿವಿ ನೋಡ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಅವ್ರ ಮಗಳನ್ನ ಕೇಳ್ತಿರ್ತಾರೆ, ಈ ನಡುವೆ ಕೆಲಸ ಹೇಗ್ ನಡೀತಿದೆ, ಕೆಲಸ ಮಾಡ್ತಿದ್ಯೋ ಇಲ್ಲ ಟಿವಿ ನೋಡ್ಕೊಂಡು ಸುಮ್ನೆ ಟೈಮ್ ಪಾಸ್ ಮಾಡ್ತಾ ಇದ್ಯಾ. ಇಲ್ಲಿ ಕ್ಯಾಪ್ಟನ್ ಇಷ್ಟೆಲ್ಲ ಮಾತಾಡಿದ್ರು ಅವ್ರ ಮಗಳು ಏನು ಮಾತಾಡಲ್ಲ. ಅದಕ್ಕೆ ಕ್ಯಾಪ್ಟನ್ ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಮೇಕಪ್ ಐಟಮ್ ಗಳನ್ನೆಲ್ಲ ಸೇಲ್ ಮಾಡ್ತಾ ನಿನ್ ತಲೆಲಿರೋ ಬ್ರೈನ್ ಕೂಡ ಸೇಲ್ ಮಾಡ್ಬಿಟ್ಟಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ ಸುಕ್ ಕೋಪದಲ್ಲಿ ಟಿವಿ ರಿಮೋಟ್ ತಗೊಂಡ್ರು ಟಿವಿನ ಆಫ್ ಮಾಡ್ಬಿಡ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಸಿಗರೆಟ್ ಸೇದ್ಬಿಟ್ಟು ಅವ್ರ ಮಗ್ಳ ಹತ್ರ ಹೇಳ್ತಿರ್ತಾರೆ, ಇಲ್ಲಿ ಕೇಳು, ನಿನಗೆ ಯಾವಾಗ ರಜಾ ಇರುತ್ತೆ ಅವಾಗ ನನ್ ಜೊತೆ ಬಾ, ಬೆಳಗ್ಗೆನೆ ನಾವು ಸನ್ರೈಸ್ ನೋಡಕ್ ಹೋಗೋಣ ಅಂತ ಕೇಳ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಅವ್ರ ಮಗಳು ಏನು ಮಾತಾಡ್ತಿರಲ್ಲ. ಅದಕ್ಕೆ ಕೇಳಿಸ್ತಿದ್ಯಾ ನಾನು ಹೇಳ್ತಿರೋದು ಅಂತ ಕೇಳ್ತಿರ್ತಾರೆ. ಇಲ್ಲಿ ಕ್ಯಾಪ್ಟನ್ ಹೇಳ್ತಿರ್ತಾರೆ, ಯಾಕೇನೋ ಮಾತಾಡ್ತಿಲ್ಲ, ಇಬ್ರು ಹೋಗಿ ಸನ್ರೈಸ್ ನೋಡ್ಕೊಂಡ್ ಬರೋಣ ಬಾ ಅಂತ ಕರಿತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸೋಗ್ ಹೇಳ್ತಿರ್ತಾಳೆ, ಹೋಗಿ ಬೇರೆ ಯಾರನ್ನಾದ್ರೂ ಬಕ್ರ ಮಾಡಿ, ನಾನು ತುಂಬಾ ಬಿಸಿ ಇದೀನಿ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಯಾಂಗ್ಸೋಗ್ ಇರೋದು ತುಂಬಾನೇ ಫ್ರಸ್ಟ್ರೇಷನ್ ಆಗ್ತಿರುತ್ತೆ. ಅದಕ್ಕೆ ಅವಳು ಪ್ಯಾಕಿಂಗ್ ಏನ್ ಮಾಡ್ತಿರ್ತಾಳೆ, ಫೋಲ್ಡಿಂಗ್ ಬಾಕ್ಸ್ ನೆಲ್ಲ ತೆಗೆದು ಅವಳದು ದೊಡ್ಡ ಕಾರ್ಡ್ಬೋರ್ಡ್ ಬಾಕ್ಸ್ ಒಳಗಡೆ ಹಾಕೊಂಡು ಎತ್ಕೊಂಡು ಹೋಗ್ತಿರ್ತಾಳೆ. ಆಗ ಕ್ಯಾಪ್ಟನ್ ಹೇಳ್ತಿರ್ತಾರೆ, ಆ ಹುಡ್ಗಂಗೆ ನೀನು ಲೆಟರ್ ಬರೀತಿಲ್ಲ ತಾನೆ, ಏನಾದ್ರೂ ನನಗ್ ಗೊತ್ತಾದ್ರೆ ಆ ಹುಡ್ಗನ್ ಸವಸ ಇನ್ನ ಮಾಡ್ತಿದ್ಯಾ ಅಂತ, ನಿನ್ ಕಾಲ್ ಮುರಿದಾಕ್ಬಿಡ್ತೀನಿ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಕ್ಕು ಕೋಪದಲ್ಲಿ ಹೇಳ್ತಿರ್ತಾಳೆ, ಅವನೇ ನನ್ನನ್ನ ಮೀಟ್ ಮಾಡಕ್ಕೆ ಇಷ್ಟ ಇಲ್ಲ, ಅವನು ನನ್ನ ಮೀಟ್ ಮಾಡಲ್ವಂತೆ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾರೆ, ನೀನ್ ಹೋಗಿದ್ದ ಅವನ್ನ ಮೀಟ್ ಮಾಡಕ್ಕೆ ಅಂತ ಕೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಕ್ಕು ಅವಳ ರೂಮ್ ಕಡೆಗೆ ನಡ್ಕೊಂಡು ಹೋಗ್ತಿರ್ತಾಳೆ. ಆಗ ಕ್ಯಾಪ್ಟನ್ ಹೇಳ್ತಿರ್ತಾರೆ, ನೀನು ಮೀಟ್ ಮಾಡಕ್ ಹೋಗಿದ್ದ, ನಿಜ ಹೇಳ್ತಿದ್ದೀನಿ, ಅವನೇನಾದ್ರೂ ನೀನು ಮತ್ತೆ ಮೀಟ್ ಮಾಡಿ ಲವ್ ಗಿವ್ ಅಂತ ಹೋದ್ರೆ ನಾನು ಅವನ್ನ ಮಿಲಿಟರಿ ಜೈಲಲ್ಲೇ ಬಂದ್ ಮಾಡ್ಬಿಡ್ತೀನಿ, ನಂಗೆ ಜನರಲ್ಲೂ ಪರಿಚಯ ಇದಾರೆ, ಅವರು ನನ್ನ ಫ್ರೆಂಡ್ ಅಂತೆಲ್ಲ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಕ್ಕು ವಾಪಸ್ಸು ಕೋಪದಲ್ಲಿ ಬರ್ತಾ, ನೀವು ನನ್ಗೆ ಒಂದ್ ಮಾತು ಹೇಳಿ, ನಿಮ್ಗೆ ಒಂಚೂರು ನಾಚಿಕೆ ಆಗಲ್ವಾ, ನೀವು ಅದೆಷ್ಟೋ ಜನ ಹುಡುಗಿರ್ನ ಆಚೆ ಮೀಟ್ ಮಾಡ್ತೀರಾ, ಅದೇ ನಾನು ಒಂದೇ ಒಂದು ಹುಡುಗನ್ನ ಮೀಟ್ ಮಾಡ್ತಿರೋದು ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ, ಯಾಕೆ ಇಷ್ಟು ಹೊಟ್ಟೆ ಉರಿ ನಿಮ್ಗೆ ಅಂತೆಲ್ಲ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಕೋಪದಲ್ಲಿ ಆ ಟ್ರಾಶ್ ಇರುತ್ತಲ್ಲ ಅದನ್ನ ಏನ್ ಮಾಡ್ತಿದ್ಯಾ ನೀನು, ಏನ್ ಮಾತಾಡ್ತಿದ್ಯಾ, ಇದೆಲ್ಲ ಸುಳ್ಳು ಅಂತ ಬಿಸಾಕಕ್ ಹೋಗ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಕ್ ಹೇಳ್ತಿರ್ತಾಳೆ, ಇದೆಲ್ಲ ಸುಳ್ಳಲ್ಲ, 4 ಜನ ನಿಮ್ ಮಕ್ಳುಗಳೇನಿದ್ದಾರೆ ಅವ್ರು ಎಲ್ಲರೂ ನೋಡಿದಾರೆ ನೀನ್ ಮಾಡಿರೋ ಕೆಲ್ಸನ, ನೀವು ಬರೀ ಮನೇಲಿ ಮಾತ್ರ ಸಿಂಹ ತರ ಬಿಲ್ಡಪ್ ತಗೋತೀರಾ ಅಷ್ಟೇ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಹೇಳ್ತಿರ್ತಾರೆ, ದುರಾಂಕಾರದ ಹೆಣ್ಣೆ, ನಿನ್ ಕೂದಲೆಲ್ಲ ಕಟ್ ಮಾಡಿ ಬೋಡಿ ಮಾಡ್ಬಿಡ್ತೀನಿ ನಿನ್ನ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸಕ್ ಕೂಡ ಫುಲ್ ಫ್ರಸ್ಟ್ರೇಟೆಡ್ ಆಗ್ತಾ ಹೇಳ್ತಿರ್ತಾಳೆ, ಸರಿ ಆಯ್ತು ಮಾಡ್ಕೊಳ್ಳಿ ಬೋಡಿ, ಜೀವನ ಪೂರ್ತಿ ನಾನು ಇಲ್ಲೇ ಬಿದ್ದೆ
ಇರ್ತೀನಿ, ಒಟ್ನಲ್ಲಿ ನನ್ನ ಜೀವನ ಅಂತೂ ಹಾಳು ಮಾಡಿದ್ದೀರಾ, ಇನ್ನ ಜನ್ಮ ಪೂರ್ತಿ ನಾನು ಇಲ್ಲೇ ಬಿದ್ದು ಸಾಯ್ತೀನಿ ಅಂತ ಹೇಳ್ತಿರ್ತಾಳೆ. ಇಷ್ಟ ಹೇಳ್ಬಿಟ್ಟು ಯಾಂಗ್ಸುಕು ಅವಳು ರೂಮಿಗೆ ಹೋಗಿ ಜೋರಾಗಿ ಬಾಗ್ಲಾಕೋತಾಳೆ. ಆಗ ಕ್ಯಾಪ್ಟನ್ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾರೆ, ಅಪ್ಪನ ಮುಖದ ಮೇಲೆನೆ ಬಾಗ್ಲಾಕ್ತಿಯ ದುರಾಂಕಾರದ ಹೆಣ್ಣೆ ಅಂತ ಕಿರ್ಚ್ತಿರ್ತಾರೆ. ಇಲ್ಲಿ ಅದಕ್ಕೆ ಯಾಂಗ್ಸುಕು ರೂಮ್ ಇಂದಾನೆ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾಳೆ, ಸಾಕು ನಿಲ್ಸಿ, ಜಾಸ್ತಿ ಆಯ್ತು ಇವಾಗ ನಿಮ್ದು ಅಂತ. ಇಲ್ಲಿ ಕ್ಯಾಪ್ಟನ್ ಅವ್ರ ವೈಫು ಕ್ಯಾಪ್ಟನ್ ಹತ್ರ ಎದ್ ಬರ್ತಾ ಹೇಳ್ತಿರ್ತಾರೆ, ಇಲ್ಲಿ ಕೇಳಿ ಅಂತ. ಆಗ ಪಟ್ ಅಂತ ಕ್ಯಾಪ್ಟನ್ ಗೆ ಕೋಪನೆಲ್ಲ ತೆಗಿತಾ ಹೇಳ್ತಿರ್ತಾರೆ, ಮತ್ತೆ ಏನ್ ಹೇಳೋದಕ್ ಬಂದೆ, ನೀನು ಯಾವಾಗ್ಲೂ ನನಗೆ ಹೇಳ್ತಾ ಇರೋ, ಅದೇನ್ 24 ಗಂಟೆ ಯಾವಾಗ್ಲೂ ಓದ್ತಾನೆ ಇರ್ತೀಯ, ನೀನೇ ನಿಮ್ ಮನೆ ಮಹಾರಾಣಿನ ಹಂಗೆ ಹಿಂಗೆ ಅಂತೆಲ್ಲ ಬೈತಿರ್ತಾರೆ. ಇಲ್ಲಿ ಅದಕ್ಕೆ ಕ್ಯಾಪ್ಟನ್ ಅವ್ರ ವೈಫು ಹೇಳ್ತಿರ್ತಾರೆ, ಅದು ಅಲ್ಲ, ಡಿನ್ನರ್ಗೆ ನೀನು ಎಲ್ಲಾದ್ರೂ ಆಚೆ ಹೋಗು, ಅದು ಅಲ್ದಲೆ ನೀನು ಮನೇಲಿ ಜಾಸ್ತಿ ಇರ್ಬೇಡ, ನಿನ್ನಿಂದ ತುಂಬಾ ಜನಕ್ಕೆ ಇರಿಟೇಷನ್ ಆಗುತ್ತೆ, ಮನೇಲಿ ನೀನ್ ಇರೋದ್ರಿಂದ ಬೇರೆಯವ್ರಿಗೆಲ್ಲ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಮತ್ತೆ ತಿರ್ಗಾ ಅದೇನ್ ಬರೆಯೋದು ಓದೋದಿರುತ್ತೆ ಆ ಕಡೆಗೆ ಹೊರಟೋಗ್ಬಿಡ್ತಾರೆ. ಇಲ್ಲಿ ಕ್ಯಾಪ್ಟನ್ ಅವ್ರ ವೈಫ್ ಮಾತನ್ನ ಕೇಳಿದ್ಮೇಲೆ ಫುಲ್ ಟೆನ್ಷನ್ ಆಗ್ಬಿಡ್ತಾರೆ, ಏನು ನಾನು ಈ ಮನೇಲಿ ಇರೋದ್ರಿಂದ ನಿಮ್ಗೆಲ್ಲರಿಗೂ ತೊಂದರೆ ಆಗ್ತಿದೆ, ಯಾರಿಗೆ ಮನೇಲಿ ತೊಂದರೆ ಆಗ್ತಿದೆ ನಾನು ಇರೋದ್ರಿಂದ, ಕೈ ಎತ್ಬಿಟ್ಟು ಹ್ಯಾಂಡ್ ರೈಸ್ ಮಾಡಿ ಹೇಳಿ ಅಂತ ಕೇಳ್ತಿರ್ತಾರೆ. ಇಲ್ಲಿ ಯಾಂಗ್ಸುಕ್ ಏನಿರ್ತಾಳೆ, ಅವಳು ರೂಮ್ ಅಲ್ಲೇ 2 ಕೈನ ಎತ್ಬಿಟ್ಟು ಜೋರಾಗಿ ಡ್ಯಾನ್ಸ್ ಆಡ್ತಿರ್ತಾಳೆ. ಇಲ್ಲಿ ಕ್ಯಾಪ್ಟನ್ ಆಚೆ ಜೋರಾಗಿ ಕಿರ್ಚ್ತಾ ಹೇಳ್ತಿರ್ತಾರೆ, ನಾನು ಊಟನ ತಂದಾಕ್ತಿರೋದಕ್ಕೆ ನೀವೆಲ್ಲರೂ ತಿಂತಾ ಇರೋದು, ತುರಿಕೋತಿದ್ದೀರಲ್ಲ ಅದಕ್ಕೆಲ್ಲ ದುಡಿತಿರೋದು ನಾನು, ಗೊತ್ತಾಯ್ತಾ, ಅರ್ಥ ಆಯ್ತಾ ಅಂತ ಕಿರ್ಚ್ತಿರ್ತಾರೆ. ಇಲ್ಲಿ ಯಾಂಗ್ಸುಕ್ ಏನಿರ್ತಾಳೆ, ಅವಳು ಯಾವಾಗ ಯೇಸುನವ್ರ ಮಗ ಏನೂ ರಿಪ್ಲೈ ಮಾಡ್ತಿಲ್ಲ, ಅವನ್ನ ಮೀಟ್ ಮಾಡೋದಕ್ಕೆ ಹೋದಾಗ ಅವ್ನು ಮೀಟ್ ಮಾಡ್ತಿರಲ್ಲ, ಇದೆಲ್ಲ ನೆನ್ಸ್ಕೊಂಡು ಅವಳಿಗೆ ಫುಲ್ಲು ಬೇಜಾರಾಗ್ಬಿಟ್ಟಿರುತ್ತೆ. ಇಲ್ಲಿ ಅವಳು ಟಿಕೆಟ್ ಕೂಡ ತಗೊಂಡಿರ್ತಾಳೆ ಅವನ್ನ ಮೀಟ್ ಮಾಡೋಕ್ಕೆ, ಆದ್ರೆ ಅವನು ಮೀಟ್ ಮಾಡಕ್ ರೆಡಿ ಇರಲ್ಲ, ಅದಕ್ಕೆ ಆ ಟಿಕೆಟ್ನು ಕೂಡ ಮುದ್ರು ಬಿಟ್ಟು ಬಿಸಾಕ್ತಿರ್ತಾಳೆ. ಈಗ ಸೀನು ಶಿಫ್ಟ್ ಆಗಿ ಯೇಸುನ್ ಮತ್ತೆ ಕಮ್ಯಾಂಗ್ನ ತೋರಿಸ್ತಾರೆ. ಇಲ್ಲಿ ಕಮ್ಯಾಂಗ್ ಕುತ್ಕೊಂಡು ತಿಂತಿರ್ತಾಳೆ, ಯೇಸುನ್ ಏನಿರ್ತಾರೆ ಅವರು ಶೋಷಿ ಮಾಡ್ತಿರ್ತಾರೆ. ಇಲ್ಲಿ ಯೇಸುನ್ ಅವರು ಹೇಳ್ತಿರ್ತಾರೆ, ಅವ್ರ ಹತ್ರ ಆರೆಂಜ್ ಇಂದು ತೋಟ ಇದೆ, ಮೋಸ್ಟ್ಲಿ 2.5 ಎಕರೆ ಇಲ್ಲ ಅಂದ್ರೆ 4 ಎಕರೆ ಇರ್ಬೋದೇನೋ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಯಾಂಗ್ ಹೇಳ್ತಿರ್ತಾಳೆ, ತುಂಬಾ ವ್ಯತ್ಯಾಸ ಬೀಳುತ್ತೆ, 2.5 ಎಕರೆ ಮತ್ತೆ 4 ಎಕರೆಗೆ ಅಂತ ಹೇಳ್ಕೊಂಡು ಅವಳು ತಿಂತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಆ ಹೊಲಗಳದ್ದು ಓನರ್ ಇದಾರಲ್ಲ ಅವ್ರಿಗೆ ಎಲ್ಲರೂ ಏನಂತ ಹೇಳ್ತಾರೆ ಗೊತ್ತಾ ಅಂತ ಕೇಳ್ತಿರ್ತಾರೆ. ಸಾಂಗ್ ಬಿಂಗ್ ಅವರ ಯಾಂಗ್ ಕ್ವಾನ್ಶಿಕ್ ಅಂತ ಹೇಳ್ತಾರೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಯೇಸುನವರು ಕಂಟಿನ್ಯೂ ಮಾಡ್ತಾ ಹೇಳ್ತಿರ್ತಾರೆ, ಅವರು ನಿಜವಾಗ್ಲೂ ನಿಮ್ಮ ಅಪ್ಪನ ತರನೇ ತುಂಬಾ ಒಳ್ಳೆ ವ್ಯಕ್ತಿ, ಮತ್ತೆ ಅವ್ರ ಹತ್ರ ಬರೀ ಆರೆಂಜ್ ಇನ್ ಫಾರ್ಮ್ ಅಷ್ಟೇ ಅಲ್ಲ, ಅವ್ರ ಹತ್ರ ಅವ್ರದೇ ಆದಂತ ಸ್ವಂತ ಬೆಟ್ಟ ಕೂಡ ಇದೆ, ಪೂರ್ತಿ ಬೆಟ್ಟನೇ ಅವ್ರದ್ದು ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗೂ ತಿಂತ ಹೇಳ್ತಿರ್ತಾಳೆ, ಯಾಕೆ ನೀವು ಇವತ್ತು ಆ ವ್ಯಕ್ತಿ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರೆ, ಯಾಕೆ ಆ ವ್ಯಕ್ತಿ ಮೇಲೆ ನಿಮ್ಗೇನಾದ್ರೂ ಪ್ರೀತಿ ಉಟ್ಬಿಡ್ತಾ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಹೇಳ್ತಿರ್ತಾರೆ, ಅವ್ರ ಹತ್ರ ಬರೀ ಆರೆಂಜ್ ಟ್ರೀ ಅಲ್ಲ, ಸ್ವಂತ ಬೆಟ್ಟನೇ ಇದೆ, ಅವ್ರ ಹೆಸರಿಗೆ ಬೆಟ್ಟ ಕೂಡ ಇದೆ, ಮತ್ತೆ ಅವ್ರಿಗೆ ಒಬ್ಬ ಮಗ ಇದ್ದಾನೆ, ಅವನಂತೂ ತುಂಬಾ ಒಳ್ಳೆಯವನು, ಅವ್ರ ಮಗ ಕೂಡ ಸೋಲೋಲಿರೋ ಕಾಲೇಜಲ್ಲಿ ಎಜುಕೇಶನ್ ನ ಕಂಪ್ಲೀಟ್ ಮಾಡಿರೋದು, ಇವಾಗ ಅವ್ನಿಗೆ 29 ವರ್ಷ, ಅದಕ್ಕೆ ನಾನು ಹುಡುಗವ್ರ ಅಪ್ಪನ ಬಗ್ಗೆ ನಿನ್ಗೆ ಹೇಳ್ತಿದ್ದು ಅಂತ ಹೇಳ್ತಿರ್ತಾರೆ. ಅವ್ರ ಹುಡುಗ ಕೂಡ ಅವ್ರ ಅಪ್ಪನ ತರನೇ ಒಳ್ಳೆಯವನಲ್ವಾ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಹಾಗಾದ್ರೆ ಉನ್ಮಿಯಂಗ್ ಕೂಡ ಅವ್ರ ಅಪ್ಪನ ತರನ, ಅದಕ್ಕೆ ಯಾವಾಗ್ಲೂ ಲವ್ ಅಂತ ಎಲ್ಲರಿಂದೇನೂ ಓಡಾಡ್ತಿರ್ತಾನ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾನೆ, ನಾನು ಕೇಳಿದೀನಿ, ಆ ಹುಡುಗ ಒಳ್ಳೆ ಹೀರೋ ತರ ಕಾಣಿಸ್ತಾನಂತೆ, ಚೆನ್ನಾಗಿರೋ ಹುಡುಗನ್ನ ಮದ್ವೆ ಆದ್ರೆ ಮುಂದೆ ಹೋದ್ಮೇಲೆ ಯಾವ್ದೇ ತರ ಜಗಳ ಬರಲ್ಲ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗು ತಿಂತ ಹೇಳ್ತಿರ್ತಾಳೆ, ಅಮ್ಮ ನನ್ನ ಎಂಗೇಜ್ಮೆಂಟ್ ಬ್ರೇಕ್ ಆಗಿ ಇನ್ನ 1 ವರ್ಷ ಆಗಿರೋದು ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವ್ರು ಹೇಳ್ತಿರ್ತಾರೆ, ಅದಕ್ಕೆ ಏನಾಯ್ತು, ಏನ್ ಇವಾಗ ಅದ್ರಲ್ಲೇ ನಿಂತಪ್ಪಿತ್ತ ಇಲ್ಲ ತಾನೆ ಅಂತ ಹೇಳ್ತಿರ್ತಾರೆ. ಇಲ್ಲಿ ಅದಕ್ಕೆ ಕಮ್ಮಿಯಂಗ್ ಹೇಳ್ತಿರ್ತಾಳೆ, ಇಲ್ಲಿ ಎಲ್ಲಾರ್ಗೂ ಗೊತ್ತಿದೆ ನನ್ ಮದ್ವೆ ಮುರ್ದ್ ಬಿದ್ದಿದೆ ಅಂತ, ಈಗ ನಾನ್ ಮತ್ತೆ ಮದ್ವೆ ಬಗ್ಗೆ ಮಾತಾಡಿದ್ರೆ ಅವರೆಲ್ಲ ನನ್ ಬಗ್ಗೆ ಏನ್ ಅನ್ಕೊಳ್ಳಲ್ಲ ಅಂತ ಹೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ಶುಶಿಗಳನ್ನೆಲ್ಲ ಕಟ್ ಮಾಡಿ ಪ್ಲೇಟ್ ಅಲ್ಲಿ ಇಡ್ತಾ ಹೇಳ್ತಿರ್ತಾರೆ, ಅದಕ್ಕೆ ಏನಂತ ಇವಾಗ, ಅದು ಅಲ್ದಲ್ಲೇ ನಿನ್ ಬಗ್ಗೆ ಇಲ್ಲಿ ಯಾರಿಗೂ ಗೊತ್ತೇ ಇಲ್ಲ ಅಂತ ಹೇಳ್ತಿರ್ತಾರೆ. ಈಗ ಇಲ್ಲಿ ನಮ್ಗೆ ತೋರಿಸ್ತಾರೆ, ಯೇಸುನವರು ಅವ್ರ ರೂಮಿಗೆ ಕರ್ಕೊಂಡೋಗಿ ಒಂದು ಕಬೋರ್ಡ್ ನ ಓಪನ್ ಮಾಡ್ತಾರೆ, ಅದ್ರಲ್ಲೆಲ್ಲ ಪಟ ಅಂತ ಮದ್ವೆ ಪತ್ರಿಕೆ ಕಾರ್ಡ್ ಇರುತ್ತಲ್ಲ ಅದೆಲ್ಲ ಬಿದ್ದೋಗುತ್ತೆ. ಇದನ್ನ ನೋಡಿ ಕಮ್ಮಿಯಾಗಿ ಫುಲ್ ಶಾಕ್ ಆಗ್ಬಿಡ್ತಾಳೆ, ಈ ಮದ್ವೆ ಕಾರ್ಡ್ಗಳನ್ನ ನೀವು ಯಾಕೆ ಹಂಚಿಲ್ಲ ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ಯಾಕೆಂದ್ರೆ ನನ್ಗೆ ಗೊತ್ತಿತ್ತು ಈ ಮದ್ವೆ ನಡೆಯಲ್ಲ ಅಂತ. ಯೇಸುನವ್ರ ಮಾತನ್ನ ಕೇಳಿ ಕಮ್ಮಿಯಾಗು ಮತ್ತೆ ಫುಲ್ ಶಾಕ್ ಆಗಿ, ಏನ್ ಹೇಳ್ತಿದ್ದೀರಾ ನೀವು ಅಂತ ಕೇಳ್ತಿರ್ತಾಳೆ. ಇಲ್ಲಿ ಅದಕ್ಕೆ ಯೇಸುನವರು ನಗ್ತಾ ಹೇಳ್ತಿರ್ತಾರೆ, ನಾನು ನಿನ್ನನ್ನ ದೊಡ್ಡವಳು ಮಾಡಿರೋದು, ನಾನ್ ನಿಮ್ಮಮ್ಮ, ನಿನ್ ತಲೆಯಲ್ಲಿ ಏನ್ ಓಡುತ್ತೆ, ನೀನ್ ಯಾವ ತರ ಅಂತ ನನಗ್ ಗೊತ್ತಿರಲ್ವಾ ಅಂತ ಹೇಳ್ಬಿಟ್ಟು ಅವರು ನಗ್ತಿರ್ತಾರೆ. ಸೊ ಇಲ್ಲಿಗೆ 12th ಎಪಿಸೋಡ್ ಫಸ್ಟ್ ಪಾರ್ಟ್ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪಾರ್ಟ್ ನ ಆದಷ್ಟು ಬೇಗ ತರ್ತೀನಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್, ಬೈ ಬೈ ಗೈಸ್.